ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯು ಟ್ಯಾಂಜರೀಸ್ನ 3rd ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಸೆಕೆಂಡ್ ಎಪಿಸೋಡ್ನ ನೋಡಿಲ್ಲ, ಮೊದಲು ಅದನ್ನು ನೋಡ್ಕೊಂಬನ್ನಿ, ಆಗ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮತ್ತು ಕೊರಿಯನ್ ಮೂವೀಸ್ಗಳಾದ ಎಕ್ಸುಮಾ ಮತ್ತು ಬಿ ವಿತ್ ಯುನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಚೈನೀಸ್ ಡ್ರಾಮಾ ಆದ ಲವ್ ಇಸ್ ಸ್ವೀಟ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡಿದೆ. ಈಗ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಎಪಿಸೋಡ್ನ ಸ್ಟಾರ್ಟಿಂಗ್ ನಲ್ಲಿ ನಮಗೆ ತೋರಿಸ್ತಾರೆ ಪೊಲೀಸ್ ಸ್ಟೇಷನ್ ನ. ಇಲ್ಲಿ ಒಬ್ರು ಪೊಲೀಸು ಇನ್ನೊಬ್ರು ಪೊಲೀಸರ ಹತ್ರ ಮಾತಾಡ್ತಿರ್ತಾರೆ. ಇವ್ರೇನಾದ್ರು ನಾರ್ತ್ ಕೊರಿಯಾದ ಜಾಸೂಸ್ಗಳ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಒಬ್ರು ಪೊಲೀಸರು ಹೇಳ್ತಿರ್ತಾರೆ, ಮಿಸ್ಟರ್ ಕಿಮ್, ನೀವು ಇವ್ರ ಬಗ್ಗೆ ಡಿಸಿಷನ್ ನ ತಗೋಬೇಡಿ, ಇವ್ರು ಏನು ಅಂತ ಕಂಡುಹಿಡಿಯೋದು ಥಾಂಗ್ಸನ್ ಆಫೀಸರ್ಸ್ ಕೆಲಸ ಅಂತ ಹೇಳ್ಬಿಟ್ಟು ಅವರು ಹೀರೋ ಮತ್ತೆ ಯೇಸುನ್ ಇರ್ತಾರಲ್ಲ ಆ ಜಾಗಕ್ಕೆ ಬರ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಪೊಲೀಸ್ ಸ್ಟೇಷನ್ಗೆ ಬೇರೆ ಯಾರನ್ನೂ ಅಲ್ಲ, ಹೀರೋ ಮತ್ತೆ ಯೇಸುನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ. ಈಗ ಇಲ್ಲಿ ಪೊಲೀಸ್ ಹೇಳ್ತಿರ್ತಾರೆ, ಅಷ್ಟೊಂದು ಕೊಟ್ಟಿದ್ದ ಊಟನೆಲ್ಲ ತಿನ್ಕೊಂಡ್ಬಿಟ್ರಿ ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಇನ್ನೊಬ್ರು ಪೊಲೀಸು ಹಿಂದೆಯಿಂದ ಬರ್ತಾ ಹೀರೋ ತಲೆ ಮೇಲೆ ಒಂದು ಬುಕ್ಕಲ್ಲಿ ಹೊಡಿತಾ ಹೇಳ್ತಿರ್ತಾರೆ, ತಲೆ ಬಗಸ್ಕೊಂಡ್ ಕೂತ್ಕೊಂತ. ಇಲ್ಲಿ ಅವರು ಮುಂದೆ ಹೋಗಿ ಯೇಸುನ್ಗೂ ಕೂಡ ಹೊಡಿತಿರ್ತಾರೆ. ಏನ್ ಗುರಾಯಿಸ್ಕೊಂಡ್ ನೋಡ್ತಾ ಇದ್ದ, ಕಣ್ ಕೆಳಗ್ ಮಾಡು ಅಂತ ಬೈತಿರ್ತಾರೆ. ಪೊಲೀಸು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇವರು ಓಡೋಗಕ್ಕೆ ಎಷ್ಟು ಧೈರ್ಯ ಯಾಕೆ ಮಾಡ್ತಾರೆ ಅಂದ್ರೆ ಸರ್ಕಾರದವರು ಇವ್ರಿಗೆ ಫ್ರೀಯಾಗೆಲ್ಲ ತಿನ್ನಕ್ ಕೊಡ್ತಾರಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿಯ ಪೊಲೀಸು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈ ತರ ದಾರಿ ತಪ್ಪಿರೋ ಮಕ್ಳನ್ನ ಗಮ್ಸಮ್ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡೋಗಿ ರುಬ್ಬೇಕು, ಚೆನ್ನಾಗಿ ಅಲ್ಲಿ 3rd ಡಿಗ್ರಿ ಟಾರ್ಚರ್ ಕೊಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೀರೋಗೆ ಹೊಡಿತಿರ್ತಾರೆ. ಇಲ್ಲಿ ಅವರು ಯೇಸುನ್ಗೂ ಕೂಡ ಹೊಡಿಯಕ್ ಹೋದಾಗ ಹೀರೋ ಕೈ ಅಡ್ಡ ಮಾಡ್ಬಿಟ್ಟು ಯೇಸುನ್ಗೆ ಒದೆ ಬೀಳ್ದಿರೋ ತರ ತಡಿತಿರ್ತಾರೆ. ಇದನ್ನ ನೋಡಿ ಹೀರೋ ಮತ್ತೆ ಯೇಸುನ್ ಎದುರುಗಡೆ ಕೂತಿರೋ ಪೊಲೀಸು ಹೇಳ್ತಿದ್ರು, ಅಯ್ಯೋ ಎಷ್ಟು ಪ್ರೀತಿ ನೋಡು ಇವನ್ಗೆ ಅವಳ ಮೇಲೆ ಅಂತ. ಇಲ್ಲಿ ಅದಕ್ಕೆ ಹೀರೋಗೆ ಮತ್ತೆ ಯೇಸುನ್ಗೆ ಹೊಡಿತಿದ್ರಲ್ಲ ಆ ಪೊಲೀಸು ಹೇಳ್ತಿರ್ತಾರೆ, ಏನು ಹುಡುಗಿ ಇದ್ದಾಳೆ ಅಂತ ಬಿಲ್ಡಪ್ ತಗೋತಾ ಇದೆಯಾ, ಆಟಿಟ್ಯೂಡ್ ತೋರಿಸ್ತಾ ಇದೆಯಾ, ಇರು ನೀನ್ ಆಟಿಟ್ಯೂಡ್ನೆಲ್ಲ ಇವಾಗ್ಲೇ ತೆಗ್ದಾಕ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಮತ್ತೆ ಯೇಸುನ್ ಎದುರುಗಡೆ ಕೂತಿರೋ ಪೊಲೀಸ್ ಹೇಳ್ತಿರ್ತಾರೆ, ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ, ಪ್ರಾಬ್ಲಮ್ ನ ನಿನ್ ಮೇಲೆ ನೀನೇ ಯಾಕೆ ಹಾಕೋತೀಯ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಯೇಸುನ್ಗೆ ಹೊಡಿತಿದ್ರಲ್ಲ ಆ ಪೊಲೀಸ್ ಅವ್ರ ಕೈಯಲ್ಲಿರೋ ಸ್ಲೀವ್ಸ್ ನ ಫೋಲ್ಡ್ ಮಾಡ್ತಾ, ನಿನ್ಗೆ ಎಷ್ಟು ಧೈರ್ಯ ಒಂದು ಪೊಲೀಸ್ ನ ಈ ತರ ತಡಿಯೋದಕ್ಕೆ, ಇರೋ ಇವಾಗ್ಲೇ ನಿನ್ನ ಅಲ್ಲಿ ಹವಾಬಾಜಿ ಏನಿದೆ ಅದನ್ನೆಲ್ಲ ತೆಗಿತೀನಿ ಅಂತ ಹೊಡಿಯೋಕ್ ಹೋಗ್ತಿರ್ತಾರೆ. ಇಲ್ಲಿ ಆಗ ಯೇಸುನ್ ಜೋರಾಗಿ ಕಿರ್ಚ್ತಾ, ನೀನೇನ್ ಕಮಿಷನರ್ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವು ಹೊಡಿದ್ರೆ ನಾವು ಸುಮ್ನೆ ಹೊಡಿಸ್ಕೊಂಡ್ಬಿಡ್ತೀವ, ನೀವು ಗಮ್ಸಮ್ಗೆ ಕಳ್ಸ್ಬಿಟ್ರೆ ನಾವು ಸುಮ್ನೆ ಹೊರಟೋಗ್ತೀವ ಅಂತೆಲ್ಲ ಕೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಫುಲ್ ಎಮೋಷನಲ್ ಆಗಿ ಯೇಸುನ್ನ ನೋಡ್ತಿರ್ತಾರೆ. ಅದಕ್ಕೆ ಹೀರೋ ಎದುರುಗಡೆ ಕೂತಿರೋ ಪೊಲೀಸ್ ಹೇಳ್ತಿರ್ತಾರೆ, ಇವ್ರದ್ದು ಮುಂಚೆಯಿಂದನೂ ಲವ್ ಸ್ಟೋರಿ ನಡೀತಿದೆ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋಗೆ ಮತ್ತೆ ಯೇಸುನ್ಗೆ ಹೊಡೆದ್ರಲ್ಲ ಆ ಪೊಲೀಸ್ ಹೇಳ್ತಿರ್ತಾರೆ, ನಿನ್ಗೆ ಎಷ್ಟು ಧೈರ್ಯ ಪೊಲೀಸ್ಗೆ ಈ ತರ ಎದುರು ಮಾತಾಡಕ್ಕೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ಆಯ್ತು ಇವಾಗ ಏನಾಗೋಯ್ತು, ಏನಾದ್ರೂ ತಪ್ಪು ಮಾಡ್ಬಿಟ್ವಾ, ಜೈಲಿಗೆ ಹಾಕ್ಬಿಡ್ತೀರಾ ಇಲ್ಲ ಗಾಮ್ಸಮಿಗೆ ಕಳಿಸ್ಬಿಡ್ತೀರಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋಗೆ ಮತ್ತೆ ಯೇಸುನ್ಗೆ ಹೊಡಿತಿದ್ದು ಪೊಲೀಸು ಹೇಳ್ತಿರ್ತಾರೆ, ಸಿಗರೇಟ್ ಸೇತ್ಯಾ, ಡ್ರಿಂಕ್ಸ್ ಮಾಡ್ತೀಯಾ, ಮಿನಿ ಸ್ಕರ್ಟ್ ಹಾಕೋತೀಯ, ಫುಲ್ ಈ ದೇಶನ ಹಾಳು ಮಾಡ್ತಾ ಇದೀಯಾ, ಹಾಗೆ ಹೀಗೆ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಿನಿ ಸ್ಕರ್ಟ್ ಹಾಕೊಂಡ್ರೆ ಏನಂತ, ಹೆಂಗ್ಸು ನಿಮ್ಗೆ ಏನಂತ ಕಂಪ್ಲೇಂಟ್ ಕೊಟ್ಟಿರೋದು, ಇವರಿಬ್ರು ಮನೆಯಿಂದ ಓಡೋಗಿದ್ದಾರೆ ಅಂತ ಅಷ್ಟೇ, ಬೇರೆ ಏನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳು ಇಷ್ಟೆಲ್ಲ ಹೇಳ್ತಾ ಅಳ್ತಿರ್ತಾಳ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಯೇಸುನ್ಗೆ ಹೊಡೆದಿರೋ ಪೊಲೀಸು ಕೇಳ್ತಿರ್ತಾರೆ, ಕಳ್ತನ ಕೂಡ ಮಾಡಿದ್ಯಾ, ಏನ್ ಕಳ್ತನ ಮಾಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯೇಸುನ್ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಮತ್ತೆ ಇವನು ಯಾಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದೀವಿ ಅಂದ್ರೆ ಯಾರ್ದೋ ಕಳ್ತನ ಮಾಡಿದ್ವಿ, ಇಲ್ಲ ಯಾರಿಗೋ ದರೋಡೆ ಮಾಡಿದ್ವಿ, ಯಾರಿಗೋ ಹೊಡೆದ್ವಿ ಬಡದ್ವಿ ಅಂತ ಅಲ್ಲ, ನಾವಿಬ್ರು ಅಂಡರ್ ಏಜ್ ಇದೀವಿ, ಅದಕ್ಕೆ ನಾವ್ ಇಲ್ಲಿ ಕೂತಿರೋದಷ್ಟೇ, ಪೊಲೀಸ್ ಆಗಿ ನೀವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೇಕು, ಆದ್ರೆ ನೀವು ಈ ತರ ನಡ್ಕೋತಾ ಇದ್ದೀರಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವಿಬ್ರು ಸೈಲೆಂಟ್ ಆಗಿ ಇಲ್ಲಿ ಕೂತಿದೀವಿ, ಎಲ್ಲಿವರೆಗೂ ನಮ್ಮ ಫ್ಯಾಮಿಲಿಯಿಂದ ನಮ್ಮನ್ನ ಕರ್ಕೊಂಡೋಗಕ್ ಯಾರು ಬರಲ್ವೋ ಅಲ್ಲಿವರೆಗೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಯೇಸುನ್ಗೆ ಹೊಡೆದಿರೋ ಪೊಲೀಸ್ ಹೇಳ್ತಿರ್ತಾರೆ, ಕಾಫಿ ಟೀ ತಿನ್ನಕ್ಕೆ ಏನಾದ್ರು ತರಿಸ್ಬೇಕಾ ನಿಮ್ಗೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಪೊಲೀಸ್ ಮತ್ತೆ ಯೇಸುನ್ ಜೊತೆ ಇಷ್ಟೆಲ್ಲ ಕಾನ್ವರ್ಸೇಷನ್ ನಡೀತಿದ್ರು ಕೂಡ ಹೀರೋ ಅಂತೂ ಫುಲ್ ಯೇಸುನ್ನ ಫುಲ್ ಎಮೋಷನಲ್ ಆಗಿ ನೋಡ್ತಿರ್ತಾನೆ, ಅವತ್ತು ಅವ್ನ ಬಾಯಿಂದ ಒಂದ್ ಮಾತು ಕೂಡ ಬರಲ್ಲ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಪೊಲೀಸ್ ಅವ್ರಿಗೆ ಹೇಳ್ತಿರ್ತಾಳೆ, ಅವನ್ ತಲೆ ಮೇಲೆ ನೀವು ಹೊಡಿಬೇಡಿ ಅಂತ. ಈ ಮಾತನ್ನೆಲ್ಲ ಕೇಳಿ ಹೀರೋ ಮತ್ತೆ ಯೇಸುನ್ ಎದುರುಗಡೆ ಕೂತಿರೋ ಪೊಲೀಸು ಹೇಳ್ತಿರ್ತಾರೆ, ಇವಳಂತೂ ಪಾಲಿಟಿಕ್ಸ್ ಅಲ್ಲಿ ಸೇರ್ಕೋಬೇಕಾಗಿತ್ತು ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಅಳ್ತಿರೋದಕ್ಕೆ ಹೀರೋ ಯೇಸುನ್ ಕಣ್ಣ ಒರೆಸ್ತಿರೋದ್ನ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ರಿಪೋರ್ಟರ್ ಕೂಡ ಕೂತಿರ್ತಾರೆ. ಅವರು ಹೇಳ್ತಿರ್ತಾರೆ, ಜೀಜು ಐಲ್ಯಾಂಡ್ ನ ಲೈಲಾ ಮಜ್ನು ಇವರಿಬ್ರೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಯೇಸುನ್ಗೆ ಹೊಡೆದಿರೋ ಪೊಲೀಸ್ ಹೇಳ್ತಿರ್ತಾರೆ, ಯಾಕೆ ನಿಮ್ ಮನೆಯಿಂದ ಯಾರನ್ನು ನೀವು ಕರಿತಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಯೇಸುನ್ ಎದುರುಗಡೆ ಕೂತಿರೋ ಪೊಲೀಸ್ ಹೇಳ್ತಿರ್ತಾರೆ, ಅದ್ರ ಅವಶ್ಯಕತೆ ಏನೂ ಇಲ್ಲ, ಆಗ್ಲೇ ರಿಪೋರ್ಟ್ ಬರ್ಸಕ್ ಬಂದಿದ್ಲಲ್ಲ ಒಂದ್ ಹೆಂಗ್ಸೋ, ಈ ಹುಡುಗನ್ ತಾಯಿ ಇರ್ಬೇಕು ಅವ್ರು ಅಂತ ಹೇಳ್ತಿರ್ತಾರೆ.
ಇಲ್ಲಿ ಪೊಲೀಸು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹುಡುಗ ಉದ್ದ ಇದ್ದಾನೆ, ಹುಡುಗಿದ್ ಸ್ವಲ್ಪ ಬಜಾರಿ ಇದ್ದಾಳೆ, ಇವರಿಬ್ರು ಬಗ್ಗೆನೇ ಅವ್ರು ಹೇಳಿದ್ದು ಅಂತ ಹೇಳ್ತಿರ್ತಾರೆ. ಈಗ ನಮ್ಗೆ ತೋರಿಸ್ತಾರೆ ಹೀರೋ ಅವ್ರ ತಾಯಿ ಪೊಲೀಸ್ ಸ್ಟೇಷನ್ಗೆ ಬರ್ತಿರೋದ್ನ. ಇಲ್ಲಿ ಹೀರೋ ಅವ್ರ ತಾಯಿ ಬರ್ತಿರೋದನ್ನ ನೋಡಿ ಪೊಲೀಸ್ ಅವ್ರು ಕೂಡ ಹೇಳ್ತಿರ್ತಾರೆ, ನೋಡು ಅಮ್ಮ ಕೂಡ ಬಂದ್ರು ಅಂತ. ಇದನ್ನ ಕೇಳಿ ಹೀರೋ ಹಿಂದೆ ತಿರುಗಿ ಅಮ್ಮ ಅಂತ ಎಮೋಷನಲ್ ಆಗಿ ಎದ್ ನಿಂತ್ಕೋತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಹೀರೋ ಬಂದಿರೋದನ್ನ ನೋಡ್ಬಿಟ್ಟು ಹೀರೋ ಹತ್ರ ಓಡ್ ಬರ್ತಿರ್ತಾರೆ. ಇಲ್ಲಿ ಅವರು ಹೀರೋ ಹತ್ರ ಬಂದಿದ ತಕ್ಷಣ ಅವನ್ನ ಹಿಡ್ಕೊಂಡು ನನ್ನ ವಸ್ತುಗಳೆಲ್ಲ ಎಲ್ಲಿದೆ ಅಂತ ಕೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಹೀರೋಗೆ ಏನು ಅರ್ಥ ಆಗಲ್ಲ, ಏನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ನ ವಸ್ತುಗಳೆಲ್ಲ ಎಲ್ಲಿ, ನನ್ನ ಚಿನ್ನದ ಕಪ್ಪೆ ಎಲ್ಲಿ ಅಂತ. ಅವರು ಯೇಸುನ್ ಕಡೆ ನೋಡಿದಾಗ ಇವಳ ಹತ್ರನೂ ಇಲ್ಲ, ಏನಾಯ್ತು ನನ್ನ ವಸ್ತು ಎಲ್ಲ, ನನ್ನ ಚಿನ್ನದ ಕಪ್ಪೆ ಏನಾಯ್ತು, ಉಂಗ್ರ ಏನಾಯ್ತು ಅಂತೆಲ್ಲ ಕೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನ್ ಫಸ್ಟ್ ಟೈಮ್ ಬುಸಾನಿಗೆ ಬಂದಾಗ ಅವ್ರ ಒಡವೆನೆಲ್ಲ ಮಾರಕ್ಕೆ ಒಂದು ಒಡವೆ ಅಂಗಡಿಗೆ ಹೋಗಿದ್ರಲ್ಲ, ಆ ಒಡವೆ ಅಂಗಡಿನಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೋಟೆಲ್ ಓನರ್ ಅವ್ರ ವೈಫ್ ಏನಿರ್ತಾರೆ, ಅವರು ಆ ಚಿನ್ನದ ಕಪ್ಪೆಗಳು ಮತ್ತೆ ಯೇಸುನ್ ಹತ್ರ ಏನೇನ್ ಕಳ್ತನ ಮಾಡಿದ್ರು ಅದೆಲ್ಲ ಒಡವೆನು ತಗೊಂಡ್ಬಂದು ಇಲ್ಲಿ ಒಡವೆ ಅಂಗಡಿಲಿ ಮಾರಕ್ ಬಂದಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಒಡವೆ ಶಾಪ್ ಅಲ್ಲಿ ಇರೋ ಲೇಡಿ ಚಿನ್ನದ ಕಪ್ಪೆನ ನೋಡ್ತಿರ್ತಾಳೆ. ಆಗ ಆ ಹೋಟೆಲ್ ಓನರ್ ಅವ್ರ ವೈಫ್ ಕೇಳ್ತಿರ್ತಾಳೆ, ಇದು ಪೂರ್ತಿ ಚಿನ್ನದಿಂದನೇ ಮಾಡಿರೋದ. ಇಲ್ಲಿ ಅದಕ್ಕೆ ಆ ಚಿನ್ನದ ಅಂಗಡಿ ಅವಳು ಹ್ಞೂ ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫ್ ನಗ್ತಾ ಹೇಳ್ತಿರ್ತಾಳೆ, ಯಾವಾಗೆಲ್ಲ ನಮ್ಮ ಮದ್ವೆ ಆನಿವರ್ಸರಿ ಬರುತ್ತೋ ಅವಾಗ ನನ್ನ ಹಸ್ಬೆಂಡ್ ಏನಾದ್ರು ಒಂದು ಒಡವೆನ ತಂದ್ಕೊಡ್ತಾರೆ. ಅವರು ಹೇಳ್ತಿರ್ತಾರೆ, ಚಿನ್ನ ನನ್ಗೆ ಇಂಪಾರ್ಟೆಂಟ್ ಅಲ್ಲ, ನನ್ ಚಿನ್ನ ಬಂದು ನೀನೆ ಅಂತ ಹೇಳ್ತಿರ್ತಾರೆ ಅಂತ. ಇಲ್ಲೋಳು ಅಷ್ಟು ಹೇಳಿದ್ಮೇಲೆ ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಒಡವೆ ಅಂಗಡಿ ಅವಳು ಒಳ್ಳೇದು ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ, ನಮ್ಮ ಅಲ್ಮಾರಿ ತುಂಬಾ ಚಿನ್ನದ ಒಡವೆಗಳೇ ತುಂಬಿ ತುಳುಕ್ತಾ ಇದೆ, ಎಲ್ಲ ಆಚೆಗೆ ಬಿದ್ದೋಗುತ್ತೆ, ಅಷ್ಟು ಜಾಗ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಹೋಟೆಲ್ ಓನರ್ ಅವ್ರ ವೈಫು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನಂತೂ ಬರೀ ಹಳೆ ವಸ್ತುಗಳನ್ನ ತೆಗಿತಿದ್ದೀನಿ ಅಷ್ಟೇ, ಒಳ್ಳೆ ರೇಟ್ ಕೊಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಒಡವೆ ಅಂಗಡಿಗಳು ಕೂಡ ಹೇಳ್ತಿರ್ತಾಳೆ, ನಾನು ನಿಂಗೆ ಪ್ರತಿ ಸತಿನೂ ಒಳ್ಳೆ ರೇಟೇ ಕೊಟ್ಟಿರೋದು ಅಂತ. ಇಲ್ಲಿ ಅದಕ್ಕೆ ಓನರ್ ಅವ್ರ ವೈಫು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹಾ ಹೌದು, ಹೋದ್ಸತಿ ನಾನು ಬಂದಾಗ ನೀನು ಒಳ್ಳೆ ರೇಟೇ ಕೊಟ್ಟಿದ್ದೆ ಅಂತ. ಇಲ್ಲಿ ಅದಕ್ಕೆ ಒಡವೆ ಅಂಗಡಿ ಅವಳು ಹೇಳ್ತಿರ್ತಾಳೆ, ಹೋದ್ಸತಿ ನೀನು ಮೇ ಅಲ್ಲಿ ಬಂದಿದ್ದೆ, ಆಗ್ಲೂ ಕೂಡ ನೀನು ಇದನ್ನೇ ಹೇಳಿದ್ದೆ, ನಿಮ್ ವೆಡ್ಡಿಂಗ್ ಆನಿವರ್ಸರಿ ಇದೆ, ಅದಕ್ಕೆ ನಿನ್ನ ಹಸ್ಬೆಂಡ್ ಇದನ್ನ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ನೀನು ಮಾರಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಒಡವೆ ಅಂಗಡಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಗ ನಿನ್ ಹಸ್ಬೆಂಡ್ ನಿನ್ಗೆ ಚಿನ್ನದ ಬ್ರೇಸ್ಲೆಟ್ ಕೊಟ್ಟಿದ್ರು. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾಳೆ, ಆಗ ನನ್ ಬರ್ತಡೇ ಇತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಚಿನ್ನದ ಅಂಗಡಿಯವಳು ಹೇಳ್ತಿರ್ತಾಳೆ, ಓ ಇದಾ ವಿಷಯ ಅಂತ. ಇಲ್ಲಿ ಅದಕ್ಕೆ ಆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ, ಮೋಸ್ಟ್ಲಿ ನಿಂಗೆ ಯಾವ್ದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೋಟೆಲ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಯೇಸುನು ಉಳ್ಕೊಂಡಿದ್ರಲ್ಲ ಅದೇ ಹೋಟೆಲ್ ಆಗಿರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಓನರ್ ಅವ್ರ ಮಗಳಿರ್ತಾಳಲ್ಲ, ಅವಳು ಒಂದು ಡ್ರಾಯರ್ ನ ಓಪನ್ ಮಾಡ್ತಾಳೆ, ಅದ್ರಲ್ಲಿ ತುಂಬಾ ತರ ಲಿಪ್ಸ್ಟಿಕ್ ಗಳಿರುತ್ತೆ, ಅದ್ರಲ್ಲಿ ಅವಳು ಒಂದ್ ಲಿಪ್ಸ್ಟಿಕ್ ನ ತಗೊಂಡು ಹಚ್ಕೋತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಅವರು ಬಂದಿರೋ ಎಲ್ಲಾ ಕಸ್ಟಮರ್ ಗಳ ಹತ್ರನು ಲೂಟಿ ಮಾಡಿ ಈ ತರ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು. ಈಗ ಸೀನು ಶಿಫ್ಟ್ ಆಗಿ ಹೋಟೆಲ್ಗೆ ಒಬ್ರು ಕಸ್ಟಮರ್ ಬಂದಿರ್ತಾರೆ. ಇಲ್ಲಿ ಅವರು ಎಷ್ಟಾಯ್ತು ಅಮೌಂಟ್ ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅವ್ರ ತಾಯಿ ಮತ್ತೆ ಹೋಟೆಲ್ ಓನರ್ ಅವ್ರ ವೈಫು ಇಬ್ರು ಜಗಳ ಆಡ್ತಿರ್ತಾರೆ, ದುಡ್ಡು ನನಗ್ ಕೊಡು ಅಂತ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ, ಈ ಹೋಟೆಲ್ ನಂದು, ನೀನೇನು ಓನರ, ನಿನಗ್ ದುಡ್ಡು ಕೊಡಕ್ಕೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ, ನಂಗೆ ಅದೆಲ್ಲ ಗೊತ್ತಿಲ್ಲ, ದುಡ್ಡು ನಾನೇ ಇಸ್ಕೋತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಆ ಕಸ್ಟಮರ್ ಹತ್ರ, ಈ ಹೆಂಗ್ಸು ಏನಿದ್ದಾಳೆ ಅವಳು ನಾನು ಎಲ್ಲಾ ವಸ್ತುನೂ ಕಳ್ತನ ಮಾಡಿದ್ದಾಳೆ, ಎಲ್ಲಿವರೆಗೂ ನನ್ನ ವಸ್ತುದು ಎಲ್ಲ ದುಡ್ಡು ಬರಲ್ಲ ಅಲ್ಲಿವರೆಗೂ ನಾನು ಎಲ್ಲ ದುಡ್ಡು ನಾನೇ ಇಸ್ಕೋತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ, ಈ ಹೆಂಗ್ಸು ಸುಳ್ಳು ಹೇಳ್ತಿದ್ದಾಳೆ, ಇವ್ರ ಮಾತನ್ನ ಕೇಳ್ಬೇಡಿ ನೀವು ಅಂತ. ಇಲ್ಲಿ ಇವರಿಬ್ರು ಈ ತರ ಕಿತ್ತಾಡ್ತಿರೋದನ್ನ ನೋಡಿ ಬಂದಿರೋ ಕಸ್ಟಮರ್ ಎದ್ರುಕೊಂಡು ನಾನು ಆಮೇಲೆ ಬರ್ತೀನಿ ಅಂತ ಓಡೋಗ್ಬಿಡ್ತಾನೆ. ಇಲ್ಲಿ ಆ ವ್ಯಕ್ತಿ ಆ ತರ ಹೋಗ್ತಿರೋದನ್ನ ನೋಡ್ಬಿಟ್ಟು ಹೋಟೆಲ್ ಓನರ್ ಅವ್ರ ವೈಫ್ ಕಿರ್ಚ್ಕೋತಿರ್ತಾರೆ, ಎಲ್ಲಿಗೆ ಹೋಗ್ತಿದ್ಯಾ, ದುಡ್ಡಾದ್ರೂ ಕೊಟ್ಬಿಟ್ಟು ಹೋಗು ಅಂತ. ಇಲ್ಲಿ ಅವನು ಏನು ಕೇಳಿಸ್ಕೊಳ್ದೆ ಬಾಗ್ಲು ತಕೊಂಡ್ ಹೊಂಟೋಗ್ಬಿಡ್ತಾನೆ. ಇಲ್ಲಿ ಅದಕ್ಕೆ ಅವಳು ಜೋರಾಗಿ ಕಿರ್ಚ್ಕೋತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅವ್ರ ತಾಯಿ ಕಸ್ಟಮರ್ ಹೊಟ್ಟೋದ್ಮೇಲೆ ಹೊಟ್ಟೋದ್ನ ಅಂತ ಕೈ ಕಟ್ಕೊಂಡು ಅಲ್ಲೇ ನಿಂತ್ಕೋತಾರೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ, ನೀನ್ ಯಾಕೆ ಇಲ್ಲೇ ಇದೆಯಾ, ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಗೊತ್ತಾ ಜೀಜು ಐಲ್ಯಾಂಡ್ ಅಲ್ಲಿ ಯಾಕೆ ಒಬ್ಬನು ಕಳ್ಳ ಇಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ, ಜೀಜು ಐಲ್ಯಾಂಡ್ ಅಲ್ಲಿ ಯಾರು ಕಳ್ರಿಲ್ಲ, ಎಲ್ಲ ಒಳ್ಳೆಯವರೇ ಇರೋದ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ, ಇಲ್ಲ ಆ ತರ ಅಲ್ಲ, ನಾವು ಕಳ್ರಿಗೆ ಯಾವ ತರ ಕಾಟ ಕೊಡ್ತೀವಿ, ಉಸಿರು ಕಟ್ಬಿಡ್ಬೇಕು ಅಷ್ಟು ಕಾಟ ಕೊಡ್ತೀವಿ ನಾವು, ಅವ್ರ ಹಿಂದೆ ಮುಂದೆ ಅವರು ನಮ್ ಕಾಟನ ತಡ್ಕೊಳಕ್ ಆಗದೆ ಅವ್ರ ಕೂದಲನ್ನ ಅವರೇ ಕಿತ್ತಾಕೋಗ್ಬಿಡ್ತಾರೆ, ಅಷ್ಟು ಹಿಂದೆ ಬಿದ್ದು ಕಾಟ ಕೊಡ್ತೀವಿ, ನಿಂಗೆ ಅರ್ಥ ಆಯ್ತಾ ನಾನು ಹೇಳಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಅಷ್ಟು ಹೇಳಿದ್ಮೇಲೆ ಅಲ್ಲೊಂದು ಚಿಕ್ಕ ಬಾಗ್ಲ ಹತ್ರ ಟೇಬಲ್ ತರ ಇರುತ್ತೆ, ಅಲ್ಲಿ ಹೋಗಿ ಅವರು ಕುತ್ಕೋತಾರೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಕಿರ್ಚ್ತಾ ಹೇಳ್ತಿರ್ತಾರೆ, ವಾವ್ ದೊಡ್ಡ ರಾಕ್ಷಸಿ ನೀನು ನನ್ಗೆ ಮ್ಯಾಗ್ನೆಟ್ ತರ ಅನ್ಕೋಬಿಟ್ಟಿದ್ಯಾ, ನನ್ಗೆ ಪಿತ್ತ ನೆತ್ತಿಗೆ ಏರ್ಬಿಟ್ಟಿದೆ, ನನ್ಗೆ ಕಾಟ ತಡ್ಕೊಳಕ್ ಆಗ್ತಿಲ್ಲ, ಬಾಯಿ ಮುಚ್ಕೊಂಡು ನನ್ನಿಂದ ನೀನು ದೂರ ಹೊಟ್ಟೋಗು, ರಾಕ್ಷಸಿ ಪಿಚ್ಚಾಚಿ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ, ನಾನು ನನ್ನ ಅಕ್ಕಿನ ದುಡ್ಡನ್ನ ಕೇಳ್ತಾ ಇದ್ದೀನಿ ಅಷ್ಟೇ, ನಾನೇನು ಮೋಸ ಮಾಡ್ತಾ ಇಲ್ಲ, ನಂಗೆ ಎಲ್ಲಿವರೆಗೂ ನನ್ ಚಿನ್ನದ ದೊಡ್ಡ ಕಪ್ಪೆ ಸಿಗಲ್ಲ ಅಲ್ಲಿವರೆಗೂ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಿರ್ತಾರೆ.
ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಕೇಳ್ತಿರ್ತಾರೆ ಏನು ದೊಡ್ಡ ಚಿನ್ನದ ಕಪ್ಪೆನಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ ಹಾ ಹೌದು ದೊಡ್ಡದಾಗಿತ್ತು, ಅದು ತುಂಬಾ ದೊಡ್ಡದಿತ್ತು ಚಿನ್ನದ ಕಪ್ಪೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ನಗ್ತಾ ಹೇಳ್ತಿರ್ತಾಳೆ ನನ್ನ ಹತ್ರ ಬರೀ ನಿಂದು ಚಿಕ್ಕದು ಚಿನ್ನದ ಕಪ್ಪೆ ಇತ್ತಲ್ಲ ಅದ್ ಮಾತ್ರ ಇದ್ದಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಮಾತಲ್ಲಿ ಸಿಗಾಕೋಗ್ಬಿಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೋಟೆಲ್ ಓನರ್ ನ ತೋರಿಸ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾನೆ ಇವಾಗ ನಾನು ನಿನ್ನ ಕತ್ತೆ ಅಂತ ಕರೀಲ ಅಂತ. ಇಲ್ಲಿ ಅವ್ರ ಮಗಳು ಲಿಪ್ಸ್ಟಿಕ್ ಹಾಕೊಳ್ತಾ ಹೇಳ್ತಿರ್ತಾಳೆ ಈಗ ಏನು ಪ್ರಯೋಜನ ಇಲ್ಲ, ಆ ಚಿನ್ನದ ಕಪ್ಪೆನ ವಾಪಸ್ ಕೊಟ್ಬಿಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ ಈಗಂತೂ ಕಾಲ ಮಿಂಚೋಗಿದೆ, ನಾನೊಂದು ದೊಡ್ಡ ಚಿನ್ನದ ಕಪ್ಪೆನೆ ತಗೊಳ್ಳೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೋಟೆಲ್ ಓನರ್ ಅವ್ರ ವೈಫು ಹೇಳ್ತಿರ್ತಾರೆ ಆ ಚಿನ್ನದ ಕಪ್ಪೆ ಕಳ್ತನದು ತಾನೆ, ನೀನು ಕಳ್ತನ ಮಾಡಿರತ್ತಾನೆ, ಪೊಲೀಸ್ನ ಕರೀಲಾ ಅಂತ ಕೇಳ್ತಿರ್ತಾಳೆ. ಹೋಟೆಲ್ ಓನರ್ ಅವ್ರ ವೈಫು ಹೀಗೆ ಪೊಲೀಸ್ನ ಕರೀಲಾ ಅಂತ ಹೇಳ್ತಾ ಹೀರೋ ಅವ್ರ ತಾಯಿ ಜುಟ್ನ ಎರಡು ಕೈಯಲ್ಲಿ ಹಿಡ್ಕೊಂಡು ಎಳ್ದಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿನೂ ಬಿಡ್ದಲ್ಲ ಆ ಲೇಡಿದು ಜುಟ್ನ ಹಿಡ್ಕೊಂಡು ಎಳ್ದಾಡ್ತಿರ್ತಾರೆ. ಅದೇ ಟೈಮ್ಗೆ ಹೋಟೆಲ್ಗೆ ಪೊಲೀಸ್ ಅವರು ಬರ್ತಾರೆ. ಇಲ್ಲಿ ಪೊಲೀಸರು ಒಳಗಡೆ ಬಂದಿದ ತಕ್ಷಣ ಸಾಕ್ ನಿಲ್ಸಿ ನಿಮ್ಮಿಬ್ರು ಜಗಳನ ಅಂತ ಕೂಗ್ತಿರ್ತಾರೆ. ಆದ್ರೂ ಇವ್ರಿಬ್ರು ಜಗಳ ಆಡ್ತಿರ್ತಾರೆ. ಹೋಟೆಲ್ ಓನರ್ ಅವ್ರ ವೈಫ್ ಅಂತೂ ಕೆಟ್ಟ ಮಾತಲ್ಲೆಲ್ಲ ಬೈಕೊಂಡು ಹೀರೋ ಅವ್ರ ತಾಯಿದ್ದು ಜುಟ್ನ ಜೋರಾಗಿ ಎಳ್ದಾಡ್ತಿರ್ತಾರೆ. ಇಲ್ಲಿ ಅವರು ಕೂಡ ಕಮ್ಮಿ ಇಲ್ದಲೆ ಜುಟ್ನೆಲ್ಲ ಎಳ್ದಾಡ್ತಿರ್ತಾರೆ. ಈಗ ಹೋಟೆಲ್ ಓನರ್ ಅವ್ರ ವೈಫು ಪೊಲೀಸ್ ಅವ್ರು ಬಂದಿದ್ದಾರೆ ಅಂದಿದ ತಕ್ಷಣ ಪಟ್ಟಂತ ಕೈನ ಕೆಳಗಡೆ ಬಿಟ್ಬಿಡ್ತಾಳೆ. ಹೋಟೆಲ್ ಓನರ್ ಏನಿರ್ತಾನೆ ಪೊಲೀಸ್ ಬಂದಿದ ತಕ್ಷಣ ರಪ್ಪ ಅಂತ ಬಾಗ್ಲಾಕೊಂಡ್ಬಿಡ್ತಾನೆ. ಇಲ್ಲಿ ಪೊಲೀಸು ಒಳಗಡೆ ಬರ್ತಾ ಹೋಟೆಲ್ ಓನರ್ ಅವ್ರ ವೈಫ್ ಏನಿರ್ತಾರೆ ಅವ್ರಿಗೂ ಹೇಳ್ತಿರ್ತಾರೆ ನೀನು ಚಿನ್ನದ ಅಂಗಡಿಗೆ ಯಾಕೆ ಹೋದೆ, ಒಂಚೂರಾದ್ರೂ ಮನ ಮರ್ಯಾದೆ ಇಟ್ಕೋ, ಆಲ್ರೆಡಿ ನಿನ್ನ 10ನೇ ಸತಿ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಪೊಲೀಸರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಿನ್ ಬಗ್ಗೆ ಅಲ್ದೇ ಇದ್ರು ಅಟ್ಲೀಸ್ಟ್ ನಿನ್ ಮಗಳು ಬಗ್ಗೆ ಆದ್ರೂ ಒಂಚೂರು ಯೋಚನೆ ಮಾಡು, ಸರಿ ಬಾ ಈಗ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಹೋಟೆಲ್ ಓನರ್ ಅವ್ರ ವೈಫು ಹೋಗುವಾಗ್ಲೂ ಕೂಡ ಹೇಳ್ತಿರ್ತಾರೆ ನಾನು ಬರೋವರೆಗೂ ಯಾವ್ದೋ ಜಿಜೋ ಐಲ್ಯಾಂಡ್ ಅಲ್ಲಿ ಇರೋ ಯಾವ ವ್ಯಕ್ತಿಗೂ ಹೋಟ್ಲಲ್ಲಿ ರೂಮ್ ಕೊಡ್ಬೇಡ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೋಟೆಲ್ ಓನರ್ ಅವ್ರ ವೈಫ್ ಏನಿರ್ತಾರೆ ಅವ್ರನ್ನ ಪೊಲೀಸರು ಹೇಳ್ಕೊಂಡು ಹೋಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅವ್ರ ತಾಯಿನ. ಇಲ್ಲಿ ಅವರು ಹೇಳ್ತಿರ್ತಾರೆ 10 ಸತಿ ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದ್ದಾಳೆ ಈ ಹೆಂಗ್ಸು, ಯಪ್ಪದೇರೆ ಒಂಚೂರು ನಾಚಿಕೆನೇ ಆಗಲ್ಲ ಇವಳಿಗೆ ಅಂತೆಲ್ಲ ಬೈತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೋಟೆಲ್ ಓನರ್ನ, ಅವನು ಚಿಕ್ಕದಾಗಿ ಬಾಗ್ಲು ಓಪನ್ ಮಾಡ್ಕೊಂಡು ಇಲ್ಲಿ ನಡೀತಿರೋದ್ನೆಲ್ಲ ನೋಡ್ತಿರ್ತಾನೆ ಕದ್ದು. ಯಾವಾಗ ಹೀರೋ ಹೋಟೆಲ್ ಓನರ್ ಕಡೆ ತಿರುಗ್ತಾರೋ ಅವನು ರಪ್ ಅಂತ ಬಾಗ್ಲಾಕೋಗ್ಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ರೋಡ್ ಸೈಡ್ ಅಲ್ಲಿ ಒಂದು ಫುಟ್ಪಾತ್ ಇರುತ್ತೆ, ಅದ್ರ ಮೇಲೆ ಕುತ್ಕೊಂಡು ಯೇಸುನ್ ಇಲ್ಲಿ ಊಟ ತಿಂತಿರ್ತಾಳೆ. ಹೀರೋ ಯೇಸುಂದು ಜಡೆನ ಸರಿ ಮಾಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೋಟೆಲ್ ಓನರ್ ಅವ್ರ ವೈಫ್ ನ ಪೊಲೀಸರು ಹೇಳ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ಹೀರೋ ಮತ್ತೆ ಯೇಸುನ್ ಕೂತಿರೋದನ್ನ ನೋಡಿ ಆ ಲೇಡಿ ಹೇಳ್ತಿರ್ತಾಳೆ ಓ ನೀವಿಬ್ರು ರೂಮಲ್ಲಿರೋ ಫ್ಯಾನ್ ನ ಹೆಂಗ್ ಹೊಡ್ದಾಕಿದ್ರಿ, ನೀವು ರೂಮ್ ಒಳಗಡೆ ಏನೋ ಸರ್ಕಸ್ ಮಾಡ್ತಿದ್ರೆ ಅದ್ರ ದುಡ್ಡಾದ್ರೂ ಕೊಡ್ಬೇಕು ತಾನೆ, ಒಬ್ರು ರೂಮಲ್ಲಿ ಇದ್ದೀರಾ ಅಂದ್ರೆ ಆ ರೂಮಲ್ಲಿ ಎಲ್ಲಾ ವಸ್ತುನು ಚೆನ್ನಾಗಿ ನೋಡ್ಕೋಬೇಕು, ಹೊಡ್ದಾಕದ್ಮೇಲೆ ಅದ್ರ ದುಡ್ಡು ಕೊಡ್ಬೇಕು, ನಾಚಿಕೆ ಆಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬೈತಿರ್ತಾಳೆ. ಇಲ್ಲಿ ಈ ತರ ಎಲ್ಲ ಬೈವಾಗ ಹೀರೋ ಯೇಸುನ್ನ ಪ್ರೊಟೆಕ್ಟ್ ಮಾಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಲೇಡಿನ ಫೈನಲಿ ಪೊಲೀಸರು ಜೀಪಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಿರೋದ್ನ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಅವ್ರ ತಾಯಿನ ತೋರಿಸ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಹೋಟೆಲ್ ಇಂದ ಆಚೆ ಬರ್ತಾ ಹೇಳ್ತಿರ್ತಾರೆ ಫೈನಲಿ ನಾನು ಸಾಧಿಸ್ಬಿಟ್ಟೆ ಅಂತ. ಇಲ್ಲಿ ಅವ್ರ ಕೈಯಲ್ಲಿ ಹೀರೋ ಹತ್ರ ಲಗೇಜ್ ಏನಿರುತ್ತೆ ಅದ್ ಕಳ್ತನ ಆಗಿರುತ್ತಲ್ಲ ಅದೆಲ್ಲ ಬ್ಯಾಗ್ನ ಅವರು ತಗೊಂಡ್ಬರ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅವ್ರ ತಾಯಿ ಬರ್ತಿರೋದಕ್ಕೆ ಹೀರೋ ಮತ್ತೆ ಯೇಸುನು ಎದ್ ನಿಂತ್ಕೋತಿರೋದ್ನ. ಇಲ್ಲಿ ಹೀರೋ ಅವ್ರ ತಾಯಿ ಹೀರೋ ಹತ್ರ ಬಂದ್ಮೇಲೆ ಹೇಳ್ತಿರ್ತಾರೆ ನೀನು ಟೋಫು ತಗೊಂಡ್ ತಿಂತಾ ಇದೀಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಇಲ್ಲ ನಾವ್ ಇದನ್ನ ತಗೊಂಡಿದ್ದಲ್ಲ, ಯಾವ್ದೋ ಒಂದು ಹುಡುಗಿ ನಮ್ಗೆ ಕೊಟ್ಬಿಟ್ಟು ಹೋಗಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಲಗೇಜ್ ನೆಲ್ಲ ಕೆಳಗಿಟ್ಟು ಹೀರೋ ಕಾಲರ್ ನ ಹಿಡ್ಕೊಂಡು ಕೇಳ್ತಿರ್ತಾರೆ ಫಸ್ಟ್ ನಿನ್ನ ಬರ್ಡೇಗೆ ನಾನು ನಿನ್ಗೆ ಉಂಗ್ರ ಮಾಡ್ಸಾಕಿದ್ವಲ್ಲ ಉಂಗ್ರಗಳೆಲ್ಲ ನೀನು ತಗೊಂಡ್ಬಂದಿದ್ದೆ ಅಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಮುಂದೆ ಬಂದ್ಬಿಟ್ಟು ಹೇಳ್ತಿರ್ತಾಳೆ ಏನೇನ್ ತಂದಿದ್ವೋ ಅದೆಲ್ಲ ಬ್ಯಾಗಲ್ಲೇ ಇತ್ತು ಅಂತ. ಇಲ್ಲಿ ಅವಳು ಅಷ್ಟು ಹೇಳಿದ್ಮೇಲೆ ಮತ್ತೆ ಹೀರೋ ಹಿಂದೆ ಹೋಗಿ ಔಚ್ಕೊಬಿಡ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನನ್ನ ಹಣೆ ಬರನೇ ಚೆನ್ನಾಗಿಲ್ಲ, ನನ್ ಗಂಡ ಅಂತೂ ಮೊದ್ಲೇ ಸರಿ ಇರ್ಲಿಲ್ಲ, ಈಗ ನನ್ ಮಗನೂ ಸರಿ ಇಲ್ಲ. ಇಲ್ಲಿ ಹೀರೋ ಅವ್ರ ತಾಯಿ ಇಷ್ಟ ಹೇಳಿದ್ಮೇಲೆ ಲಗೇಜ್ ನ ತೆಗೆದು ಹೀರೋ ಮೇಲೆ ಬಿಸಾಕ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅವ್ರ ತಾಯಿ ಮುಂದೆ ಹೋಗಿ ಯೇಸುನ್ ಕೈ ಹಿಡ್ಕೊಂಡು ಯೇಸುನ್ ಮಗಳೇ ಬಾ ಮನೆಗೆ ಹೋಗೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಕರ್ಕೊಂಡು ಹೋಗ್ತಾ ಹೇಳ್ತಿರ್ತಾರೆ ಏನ್ ಮಾಡ್ಬಿಟ್ಟೆ ನೀನಂತೂ ಈ ಸತಿ ಲೈನ್ ಕ್ರಾಸ್ ಮಾಡ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನು ಫುಲ್ಲು ಶಾಕಲ್ಲಿ ಹೀರೋ ಕಡೆ ತಿರುಗ್ಬಿಟ್ಟು ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಅವ್ರ ಅಮ್ಮ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಖುಷಿಯಲ್ಲಿ ಹೂ ಅಂತ ತಲೆಲ್ಲಾಡಿಸ್ತಾರೆ. ಯೇಸುನ್ ಮತ್ತೆ ಹೀರೋ ತಾಯಿ ಹಿಂದೆನೆ ಹೀರೋ ಕೂಡ ನಡ್ಕೊಂಡು ಹೋಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ನೆಕ್ಸ್ಟ್ ಡೇನ ತೋರಿಸ್ತಾರೆ. ಇಲ್ಲಿ ಯೇಸುನ ಸ್ಕೂಲ್ಗೆ ಹೋಗಿರ್ತಾಳೆ. ಯೇಸುನ ಸ್ಕೂಲಿಂದ ತೆಗ್ದಾಕಿರ್ತಾರೆ. ಅದಕ್ಕೆ ಅವಳು ಎಲ್ಲಾ ವಸ್ತುನು ತಗೊಂಡು ಆಚೆಗಡೆ ನಡ್ಕೊಂಡ್ ಬರ್ತಿರ್ತಾಳೆ. ಒಳಗಡೆ ಮಾತಾಡ್ಕೋತಿರ್ತಾರೆ ಇವಳು ಓಡೋಗೋದಿದ್ರೆ ಒಬ್ಳೆ ಓಡೋಗ್ಬೇಕಾಗಿತ್ತು, ಬೇರೆಯವ್ರ ಮಗನ್ ಕರ್ಕೊಂಡು ಯಾಕೆ ಓಡೋಗ್ಬೇಕಾಗಿತ್ತು ಅಂತ. ಈಗ ಸೀನು ಶಿಫ್ಟ್ ಆಗಿ ಯೇಸುನು ಗ್ರೌಂಡ್ ಅಲ್ಲಿ ನಡ್ಕೊಂಡು ಹೋಗ್ತಿರೋದ್ನಲ್ಲಿ ನಮ್ಗೆ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವರು ಮಾತಾಡ್ತಿರೋದು ಕೇಳಿಸುತ್ತೆ. ಆ ಹುಡುಗ ಜಿಜೋ ಐಲ್ಯಾಂಡ್ ನ ಟಾಪ್ 4 ರನ್ನರ್ ಅಲ್ಲಿ ಇದ್ನಂತೆ. ಅದಕ್ಕೆ ಇನ್ನೊಂದ್ ಲೇಡಿ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ ನಿನಗ್ ಗೊತ್ತಾ ಇವಳು ತುಂಬಾ ಚೆನ್ನಾಗಿ ಕವಿತೆಗಳನ್ನ ಬರೀತಾಳೆ ಅಂತ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ ಕವಿತೆಗಳು ಬರೆದ್ರೆ ಏನಂತೆ, ಆ ಹುಡ್ಗನ್ ಜೊತೆ ಓಡೋಗಿ ಅವಳು ಕವಿತೆ ಬರೆಯಕ ಹೋಗಿದ್ಲು ಅಂತ ಹೇಳ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಯೇಸುನ್ ಫುಲ್ ಅಳ್ತಾ ಹೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನು ಅವಳು ಡ್ರೀಮ್ ಬುಕ್ ಗಳಾದ ಕವಿತೆ ಬುಕ್ ಗಳನ್ನೆಲ್ಲ ಬೆಂಕಿಗೆ ಬಿಸಾಕ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದನ್ನೆಲ್ಲ ಅವಳು ಬೆಂಕಿಗೆ ಬಿಸಾಕ್ತಾ ಫುಲ್ಲು ಜೋರಾಗಿ ಅಳ್ತಿರ್ತಾಳೆ.
ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ಚಿಕ್ಕಪ್ಪನ ಮನೆಗೆ ಯೇಸುನ್ ಬಂದಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿದ್ದಾರೆ, ನಿನ್ನ ಪೂರ್ತಿ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ನಿಂಗೂ ಗೊತ್ತು ತಾನೆ, ಈ ಐಲ್ಯಾಂಡಲ್ಲಿ ಯಾರು ಯಾವ ಮದ್ನೂ ಮುಚ್ಚಿಡಲ್ಲ, ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅಂತ. ಆ ಫ್ಯಾಕ್ಟ್ರಿಲೇ ನಾನು ಮುಖ ಮುಚ್ಕೊಂಡು ಓಡಾಡ್ತಿದ್ದೆ, ನೀನು ಈ ಥರ ಮಾಡಿರೋ ಕಿತ್ತೋಗಿರೋ ಕೆಲಸಕ್ಕೆ ಅಂತೆಲ್ಲ ಹೇಳ್ತಿರ್ತಾರೆ. ನೀನು ಮಾಡಿರೋ ಕೆಲಸದಿಂದ ಫ್ಯಾಮಿಲಿ ಹೆಸರಿಗೂ ಕೂಡ ಮಸಿ ಬೆಳೆದಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ಜೋಂಗು ಏನೋ ದೊಡ್ಡದಾಗಿ ದೀಪ ಹಚ್ಬಿಟ್ಟು ಹೋಗಿದಾನ ಮನೆಗೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ಇವನ್ಗೂ ಮತ್ತೆ ಅವಳಿಗೂ ಕಂಪ್ಯಾರಿಸನ್ ಇಲ್ಲ, ನೀವು ಇವ್ರಿಬ್ರಿಗೂ ಯಾಕೆ ಕಂಪೇರ್ ಮಾಡ್ತೀರಾ? ಅವನು ಬಿಸ್ನೆಸ್ ಮಾಡೋದಕ್ಕೆ ಅಂತ ಮನೆ ಮಧ್ಯೆ ಒಂದ್ ಸ್ವಲ್ಪ ಆಸ್ತಿನ ಮಾರಿದಾನೆ, ನೀವ್ ಯಾವಾಗ್ಲೂ ಅವನೇ ತಪ್ಪು ಮಾಡಿದಾನೆ ಅಂತ ಬೆಟ್ ಮಾಡಿ ತೋರ್ಸೋದನ್ನ ಬಿಟ್ಬಿಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ಅವನು ಬಿಸ್ನೆಸ್ ಮಾಡೋದಕ್ಕೆ ಮಾರದ್ನ ಇಲ್ಲ ಜೂಜಾಡೋದಕ್ಕೆ ಮಾರ್ಕೊಂಡ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇವಾಗ ಏನ್ ಮಾಡ್ತೀಯ? ನಿನ್ಗೆ ಯಾವ್ದೇ ಕಾಲೇಜಲ್ಲೂ ಅಡ್ಮಿಷನ್ ಸಿಗಲ್ಲ, ನಿಂಗೆ ಒಂದು ಫ್ಯಾಕ್ಟ್ರಿಲೂ ಕೆಲಸ ಸಿಗಲ್ಲ, ನಿನ್ನ ಯಾರು ಮದ್ವೆ ಆಗಲ್ಲ, ನೀನು ಜೀವನ ಪೂರ್ತಿ ಒಂದ್ ಪಿಚಾಚಿ ತರ ಯಾವಾಗ್ಲೂ ನಮ್ಗೆ ಅಂಟ್ಕೊಂಡೆ ಬಿದ್ದಿರ್ತೀಯ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಅವಳು ಫುಲ್ ಸೈಲೆಂಟ್ ಆಗಿ ತಲೆ ಬಗ್ಸ್ಕೊಂಡು ಸುಮ್ನೆ ಕೂತ್ಕೊಬಿಡ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನ್ ಹೇಳು, ಆ ಹುಡ್ಗ ನಿನ್ಗೆ ಸಾಥ್ ಕೊಡ್ತಾನ ಅಂತ ಕೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಫ್ಯಾಮಿಲಿನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಅವ್ರ ತಂದೆ ಹೀರೋಗೆ ಒಂದು ಜೋರಾಗಿ ಕಪಾಳ ಕೊಡಿತಾ ಹೇಳ್ತಿರ್ತಾರೆ, ನೀನು ನಿಮ್ಮ ಅಜ್ಜಿ ಬಗ್ಗೆನೂ ಯೋಚನೆ ಮಾಡ್ದಲೆ ಬರೀ ನಿನ್ ಬಗ್ಗೆನೆ ನೀನು ಯೋಚನೆ ಮಾಡ್ಕೊಂಡು ಓಡೋಗಿದ್ಯಾ. ನಿಮ್ಮ ಅಜ್ಜಿ ನಿನ್ಗೆ ಎಷ್ಟೆಲ್ಲ ಮಾಡಿದ್ದಾರೆ, ಚಿಕ್ಕವನಿದ್ದಾಗಿಂದ ತಿನ್ಸಿ ಉಣ್ಸಿ ಬೆಳೆಸಿದ್ದಾರೆ, ಅವ್ರ ಬಗ್ಗೆ ನಿನ್ಗೊಂಚೂರು ಯೋಚನೆ ಬರ್ಲಿಲ್ವಾ? ಅದು ಅಲ್ದಲೆ ಫ್ಯಾಮಿಲಿಯಲ್ಲೆಲ್ಲ ಏನಂತ ಮಾತಾಡ್ಕೋತಾರೆ, ನಮ್ ನೆಂಟಸ್ರೆಲ್ಲ ಏನ್ ಅನ್ಕೋಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಆಗ ಹೀರೋ ಪಟ್ ಅಂತ ಹೇಳ್ತಿರ್ತಾನೆ, ನಾನ್ ಮದ್ವೆ ಆಗ್ತಿರೋದು ಯಾರು ಫ್ಯಾಮಿಲಿಯಲ್ಲಿ ಇರೋರಲ್ಲ ಮದ್ವೆ ಆಗ್ತಿರೋದು, ನಮ್ ನೆಂಟಸ್ರೆಲ್ಲ ಮದ್ವೆ ಆಗೋದು ನಾನ್ ಆಗೋದು ಅಂತ ಹೇಳ್ತಿರ್ತಾನೆ. ಆಗ ಇಲ್ಲಿ ನಮ್ಗೆ ಹೀರೋ ಅಜ್ಜಿನ ತೋರಿಸ್ತಾರೆ. ಇಲ್ಲಿ ಅವರು ಹುಷಾರಿಲ್ದಿರೋರ್ ತರ ಮಲಗಿರ್ತಾರೆ. ಈ ಮಂದ ಕೇಳಿ ಅವರು ಒಂದು ಮ್ಯಾಚ್ ಬಾಕ್ಸ್ ಡಬ್ಬ ಇರುತ್ತೆ, ಅದನ್ನ ತೆಗೆದು ಹೀರೋಗೆ ಬಿಸಾಕ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೆಂಟ್ರಿಗೆಲ್ಲ ಏನಂತ ಹೇಳಿ, ಒಂದು ಅನಾಥ ಹುಡ್ಗಿನ ಇವನು ಲವ್ ಮಾಡಿ ಮನೆಗೆ ಕರ್ಕೊಂಡ್ ಬರ್ತಿದ್ದಾನೆ, ಅದು ಸ್ಕೂಲಿಂದ ಕೂಡ ಅವಳನ್ನ ಆಚೆಗೆ ಹಾಕಿದ್ದಾರೆ, ಆ ಹುಡ್ಗಿನ ನೀನು ಮನೆಗೆ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದೀಯ ಅಂತೆಲ್ಲ ಬೈತಿರ್ತಾರೆ. ಈ ವಿಷಯ ಹೀರೋಗೆ ಗೊತ್ತಿರೋದಿಲ್ಲ. ಇಲ್ಲಿ ಹೀರೋರ್ ತಂದೆ ಆತರ ಹೇಳಿದ ತಕ್ಷಣ ಹೀರೋ ಕೇಳ್ತಿರ್ತಾನೆ ಫುಲ್ ಶಾಕ್ ಆಗಿ, ಅವಳನ್ನ ಸ್ಕೂಲಿಂದ ತೆಗ್ದಾಕ್ಬಿಟ್ರ ಅಂತ. ಇಲ್ಲಿ ಅದಕ್ಕೆ ಹೀರೋ ತಂದೆ ಹೇಳ್ತಿರ್ತಾರೆ, ಇನ್ನೇನು ಮತ್ತೆ ಮಧ್ಯರಾತ್ರಿ ಯಾವ್ದೋ ಹುಡ್ಗನ್ ಜೊತೆ ಓಡೋಗಿರೋರ್ನ ಸ್ಕೂಲಲ್ಲಿ ಯಾಕೆ ಇಟ್ಕೋತಾರೆ ಹೇಳು ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನವ್ರ ಚಿಕ್ಕಪ್ಪನ ಮನೆನ ತೋರಿಸ್ತಾರೆ. ಇಲ್ಲಿ ಅವರು ಎದ್ಬಿಟ್ಟು ಯೇಸುನ ಎತ್ತಿ ಆಚೆಗೆ ಬಿಸಾಕ್ತಾ ಹೇಳ್ತಿರ್ತಾರೆ, ಹೋಗು ಇಲ್ಲಿಂದ ಹೊರಟೋಗ್ಬಿಡು, ಎಲ್ಲಾದ್ರೂ ಹಾಳಾಗೋಗು, ಹುಡ್ಗನ್ ಜೊತೆ ಆದ್ರೂ ಹೋಗು, ಎಲ್ಲಾದ್ರೂ ಹೋಗು, ನಿಮ್ಮಿಬ್ರ ವಿಷಯ ಇಡೀ ಪೂರ್ತಿ ಜೀಜು ಐಲ್ಯಾಂಡಿಗೆ ಗೊತ್ತಾಗಿದೆ, ಇನ್ಯಾರು ನಿನ್ನ ಮದ್ವೆ ಆಗಲ್ಲ, ಹಾಳಾಗೋಗು ಅಂತ ಎಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಮ್ಮ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯೇಸುನ ಅಲ್ಲೂ ಕೂಡ ಯಾರು ಇಟ್ಕೊಳ್ಳಲ್ಲ, ಅವ್ರ ಮೊಮ್ಮಗ ಓಡೋಗಿದ್ದಾನೆ ಅಂತ ಗೊತ್ತಾದಾಗ ಅವ್ರ ಅಜ್ಜಿ ಮೂಚೆ ತಪ್ಪಿ ಬಿದ್ದೋಗ್ಬಿಟ್ಟಿದ್ರಂತೆ, ಅವ್ರಿಗೆ ಪ್ರಜ್ಞೆನೇ ಇರ್ಲಿಲ್ವಂತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಯೇಸುನ ಬ್ಯಾಗ್ ತಗೊಂಡು, ವಾವ್ ನಿನ್ ಜೀವನನ ನೀನೇ ಬೆಂಕಿಗೆ ತಳ್ಕೊಂಡಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಚಿಕ್ಕಪ್ಪ ಯೇಸುನ್ ಬ್ಯಾಗ್ನ ಯೇಸುನ ಹತ್ರ ಬಿಸಾಕ್ತಾ ಹೇಳ್ತಿರ್ತಾರೆ, ಹೋಗು, ಕೆಲ್ಸಕ್ ಬರ್ದಿರೋ ಹುಡ್ಗನ್ ಜೊತೆ ನಿನ್ ಹೆಸರು ಸೇರ್ಕೊಂಡ್ಬಿಟ್ಟಿದೆ, ಇವಾಗ ಯಾರು ನಿನ್ ಕಡೆ ತಿರುಗಿ ಉಗಿಯೋದು ಇಲ್ಲ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನ್ನ ಸ್ಕೂಲಿಂದ ತೆಗ್ದಾಕಿದ್ದಾರೆ ಅಂತ ಗೊತ್ತಾದಾಗ ಹೀರೋ ಅವ್ರ ಮನೆಯಿಂದ ಓಡ್ಕೊಂಡು ಯೇಸುನ್ನ ನೋಡೋದಕ್ಕೆ ಅಂತ ಬಂದಿರ್ತಾನೆ. ಇಲ್ಲಿ ಹೀರೋ ಯೇಸುನವ್ರ ಚಿಕ್ಕಪ್ಪನ ಮನೆ ಹತ್ರ ಬಂದಿದ ತಕ್ಷಣ ನನ್ನ ಸ್ಕೂಲಿಂದ ತೆಗ್ದಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಕೋಪದಲ್ಲಿ ಏನ್ ಮಾಡ್ಲಿ, ಅದಕ್ಕೆ ಬಟ್ಟೆ ಬಿಚ್ಕೊಂಡು ಕುಂದಾಡ್ಲಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ನನ್ನ ಸ್ಕೂಲಿಂದ ತೆಗ್ದಾಕಿಲ್ಲ, ಆದ್ರೆ ಇವಳನ್ನ ಮಾತ್ರ ಸ್ಕೂಲಿಂದ ಯಾಕೆ ತೆಗ್ದಾಕಿದ್ದಾರೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಓದಿರೋರ್ಗೂ ಕೂಡ ಸಾಲ್ಡ್ರಿಂಗ್ ಕೆಲಸನ ಕೊಡಲ್ಲ, ಇವಾಗ ನಾನು ಏನ್ ಮಾಡ್ಲಿ ಅಂತ ಅಲ್ಲಿರೋ ನ್ಯೂಸ್ ಪೇಪರ್ ಮುದ್ರಿ ಬಿಸಾಕ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಇವಳನ್ನ ಸ್ಕೂಲಿಂದ ಯಾಕೆ ತೆಗ್ದಾಕಿದ್ರು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ನಿಜವಾಗ್ಲೂ ನಿನ್ಗೆ ಗೊತ್ತಿಲ್ವಾ, ಇಲ್ಲ ಗೊತ್ತಿದ್ದ ನಾಟಕ ಆಡ್ತಾ ಇದೆಯಾ, ಒಂದ್ ಹುಡ್ಗಿ ಓಡೋದ್ರೆ ಹುಡ್ಗನ್ಗೆ ಯಾರು ಏನು ಬೆಟ್ ಮಾಡಿ ತೋರ್ಸಲ್ಲ, ಅದೇ ಹುಡ್ಗಿಗೆ ಇಡೀ ಪ್ರಪಂಚನೇ ತೆಗ್ದೋಳ್ ತಲೆ ಮೇಲೆ ಹಾಕ್ಬಿಡ್ತಾರೆ, ನೀವು ಹುಡಕಕ್ ಮುಂಚೆ ಒಂದ್ಸತಿ ಆದ್ರೂ ಯೋಚನೆ ಮಾಡ್ಬೇಕು ತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅಳ್ತಾ ಹೇಳ್ತಿರ್ತಾಳೆ, ಓಡೋಗ ಐಡಿಯಾ ಇದ್ದಿದ್ದು ನಂದು, ಅವನು ಬರೀ ನನ್ ಜೊತೆ ಸಾಥ್ ಕೊಟ್ಟು ಬಂದ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಫುಲ್ಲು ಕಿರ್ಚ್ತಾ ಕೋಪದಲ್ಲಿ ಹೇಳ್ತಿರ್ತಾರೆ, ಹಾಗಾದ್ರೆ ಅನ್ಬೋಸ್ ಇವಾಗ ಎಲ್ಲಾನು ನೀನೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೆನ ತೋರಿಸ್ತಾರೆ. ಇಲ್ಲಿ ಹೀರೋ ತಂದೆ ಹೀರೋ ಅವ್ರ ಅಜ್ಜಿಗೆ ಹೇಳ್ತಿರ್ತಾರೆ, ಅವನ್ನ ಮನೆತನದಿಂದ ಬಹಿಷ್ಕಾರ ಹಾಕಿ ಹೊರಗಡೆ ಹಾಕ್ಬಿಡಿ ಅಂತ. ಇಲ್ಲಿ ಹೀರೋ ಅವ್ರ ಅಜ್ಜಿ ಏನ್ ಮಾಡ್ತಿರ್ತಾರೆ ಅಂದ್ರೆ, ಅವ್ರಿಬ್ರು ತಗೊಂಡೋಗಿರ್ತಾರಲ್ಲ ಬ್ಯಾಗು, ಅದಕ್ಕೆಲ್ಲ ಒಂಚೂರು ಮಂತ್ರ ಹಾಕಿ ಕಾಳುಗಳನ್ನೆಲ್ಲ ಒಡ್ದು ಉಗ್ದು ಆತರ ಎಲ್ಲ ಏನೇನೋ ಒಂದ್ ಶಾಸ್ತ್ರ ಮಾಡ್ತಿರ್ತಾರೆ.
ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನನ್ನ ಮಗನ್ನ ಯಾಕೆ ಮನೆಯಿಂದ ನಾನು ಕಳಿಸ್ಲಿ, ಶಿಕ್ಷೆ ಅಂತ ಯಾರಿಗಾದ್ರೂ ಆಗ್ಬೇಕಾಗಿದ್ರೆ ಅದು ಆ ಹುಡುಗಿಗೆ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮನೆಗೆ ಒಂದು ಚಿಕ್ಕ ತೂತಾಗಿದೆ ಅಂತ ಯಾರು ಮನೆನೇ ಹೊಡೆದಾಕಲ್ಲ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಮ್ಮ ಮಗ ತಪ್ಪಿದ್ದು ಬೇರೆಯವ್ರಿಗೆ ಹೇಳಿ ಏನ್ ಪ್ರಯೋಜನ ಅಂತ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಏನ್ ಮಾತಾಡ್ತಾ ಇದೀಯಾ, ಆ ಹುಡುಗಿದು ಮೂಳೆ ಮುರಿದಾಕ್ಬಿಟ್ಟು ಚರ್ಮ ಎಲ್ಲ ಸುಳ್ದಾಕ್ಬಿಡ್ತೀನಿ ನೋಡ್ತಿರು ಅಂತ ಹೇಳಿ ಅವರು ಕೆಲವು ತೀರ್ಥಗಳನ್ನ ಬಾಯ್ಗೆ ಹಾಕೊಂಡು ಆ ಬಾಗಿಗೆ ಉಗಿತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಬಿಟ್ಬಿಡಿ ನಿಮ್ಮ ಈ ಆಟನ, ನೀವು ಕೂಡ ನಾನು ಬಂದಾಗ ನನ್ನ ಕೂದಲೆಲ್ಲ ಕಿತ್ತಾಕಿದ್ರಿ ಏನಾದ್ರೂ ಆಯ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನನ್ನ ಮಗ ಅಂತೂ ನನ್ನ ಕೈ ಜಾರಿ ಹುಟ್ಟೋದ, ನನ್ನ ಮೊಮ್ಮಗನ್ನ ನನ್ನ ಕೈ ಜಾರಿ ಹೋಗೋಕೆ ಬಿಡಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಕೋಳಿನ ಆಚೆ ತರಬೇಕು ಅಂದ್ರೆ ಕಡ್ಡಿಲಿ ಹೊಡೆದು ಆಚೆ ತರೋದಕ್ಕಾಗಲ್ಲ, ಅದಕ್ಕೆ ಊಟದ್ದು ಕಾಳುಗಳೇನಿರುತ್ತೆ ಅದನ್ನ ಹಾಕಿ ನಿಧಾನಕ್ಕೆ ಆಚೆ ಕರ್ಕೋಬೇಕು, ನೀವ್ ಈ ತರ ಹೊಡಿತಿದ್ರೆ ಮತ್ತೆ ಹುಡ್ಗಿನ್ ಕರ್ಕೊಂಡು ನೋಡೋಗ್ಬಿಡ್ತಾನೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯಶನ್ನ ತೋರಿಸ್ತಾರೆ. ಇಲ್ಲಿ ಅವಳನ್ನ ಒಂದು ರೂಮಲ್ಲಿ ಕೂಡಾಕಿರ್ತಾರೆ. ಅಲ್ಲಿಗೆ ಹೀರೋ ಅವ್ರ ತಾಯಿ ಕೂಡ ಬಂದಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ನಿನ್ನನ್ನ ಈ ರೂಮಲ್ಲಿ ಕೂಡಾಕಿದಾರೆ, ಎಷ್ಟು ಕ್ರೂರಿಗಳಿರ್ಬೇಕು ಇವರು ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಯಶನ್ಗೆ ಮಸ್ಕ ಹೊಡಿತಾ ಕೈ ಸವರ್ತಾ, ಪಾಪು ದುಡ್ಗಿ ನೀನು ಏನಾದ್ರೂ ತಿಂದಿಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಶನ್ ಹೇಳ್ತಿರ್ತಾಳೆ, ತಿಂದೆ, ಏನೇ ಆದ್ರೂ ನಾನು ಊಟನ ಬೇಡ ಅನ್ನಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ, ಹೌದಾ ತುಂಬಾ ಒಳ್ಳೇದು, ಆದ್ರೆ ಕ್ವಾನ್ಶಿಕು ಏನು ತಿಂದಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಶನ್ ಹೇಳ್ತಿರ್ತಾಳೆ, ಅವನು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ, ಇಲ್ಲ ಯಾವ ತರ ಉಪವಾಸ ಸತ್ಯಾಗ್ರಹ, ಅವ್ರ ಅಪ್ಪ ಹೇಳಿದಾರೆ ಒಂದೇ ಒಂದ್ ಹಗ್ಲು ಕೂಡ ಅವನ್ಗೆ ಊಟ ಕೊಡ್ಬೇಡ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯಶನ್ ಮಗಳೇ ಇಲ್ಲಿ ಕೇಳು, ನನ್ಗೆ ನಿಜವಾಗ್ಲೂ ನಿಮ್ಮಿಬ್ರು ಮದ್ವೆ ಆಗೋದ್ರಿಂದ ಏನು ತೊಂದ್ರೆ ಇಲ್ಲ, ಆದ್ರೆ ನಮ್ಮ ಮನೇಲಿ ಮತ್ತೆ ಹೇಳೋದ್ ಬಿಟ್ರೆ ಬೇರೆ ಯಾರ ಮಾತನ್ನು ಅಡಿಯೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಆ ಮನೇಲಿ ಮದ್ವೆ ಆಗಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಆ ಮನೇಲಿ ಇರೋರೆಲ್ಲ ಸಿಕ್ಕಾಬಟ್ಟೆ ಹಠವಾದಿಗಳು, ನಿಜವಾಗ್ಲೂ ನಾನು ಈಗ್ಲೂ ರಿಗ್ರೆಟ್ ಮಾಡ್ತಿದ್ದೀನಿ, ನಾನು ಯಾಕೆ ಆ ಮನೆಗೆ ಮದ್ವೆ ಆಗೋದೆ ಅಂತ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ ಮಗ ನಿನ್ಗೆ 10 ವರ್ಷದವರೆಗೂ ಎಲ್ಲರ ಹತ್ರ ಜಗಳ ಆಡ್ಕೊಂಡು ಮೀನ್ ತಗೊಂಬಂದ್ ಕೊಡ್ತಿದ್ದ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಶನ್ ಹೇಳ್ತಿರ್ತಾಳೆ, ಅವನೊಬ್ನೇ ಹೇಳ್ಕೊಡ್ತಿದ್ದ, ನಾನು ಕೂಡ ಅವನ್ಗೆ ಎಲೆಕೋಸ್ ಕೊಡ್ತಿದ್ನಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ಗೆ ಮೀನ್ನ ಹೆಂಗ್ ತಂದ್ಕೊಂಡ್ ಕೊಡ್ತಿದ್ದ, ಅವ್ರ ಅಪ್ಪನ ದುಡ್ಡಿಂದ ತಾನೆ, ಆದ್ರೆ ಇವಾಗ ಅವ್ರ ಅಪ್ಪ ಹೇಳ್ತಿದಾರೆ ನಿನ್ನ ಮನೆತನದಿಂದಾನೆ ತೆಗ್ದು ಆಚೆಗೆ ಹಾಕಿ ಬಹಿಷ್ಕಾರ ಹಾಕ್ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ, ಏನ್ ಮಾಡೋದು, ನನ್ ಗಂಡನ್ ದೇಹ ನೋಡೋಕೆ ತುಂಬಾ ದೊಡ್ಡದು ಆದ್ರೆ ಮನ್ಸು ತುಂಬಾ ಚಿಕ್ಕದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ ತಲೆಗೆ ಬುದ್ಧಿ ಇರ್ಲಿಲ್ಲ, ನಾನು ಮಧ್ಯರಾತ್ರಿ ಆ ವ್ಯಕ್ತಿ ಜೊತೆ ಓಡೋಗಿದ್ದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮದ್ವೆ ಆದ್ಮೇಲೆ ಪ್ರೀತಿ ಅನ್ನೋ ಭೂತ ಎಲ್ಲ ನನ್ನ ತಲೆಯಿಂದ ಇಳ್ದೋಯ್ತು ಅಂತ ಹೇಳ್ತಿರ್ತಾರೆ. ಮದ್ವೆಗಿಂತ ಮುಂಚೆ ಅವನಂತೂ ನನ್ ಬಾಲ ತರ ಹಿಂದೆ ಮುಂದೆನೆ ಓಡಾಡ್ತಾ ಇದ್ದ, ಮದ್ವೆ ಆಗಿದ್ ಮಾರನೇ ದಿನನೇ ಹೋಗಿ ಅವ್ರ ಅಮ್ಮನ್ ತೊಡೆ ಮೇಲೆ ಕುತ್ಕೊಂಡ್ಬಿಟ್ಟ, ಅಮ್ಮನ್ ಮುದ್ದಿನ ಮಗ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇಲ್ಲಿ ಅವರು ಯಶನ್ ಜಡೆನ ಸರಿ ಮಾಡ್ತಾ, ನೀನು ನನ್ನ ಪರಿಸ್ಥಿತಿನ ನೋಡಿದ್ಯಲ್ವಾ, ಗಂಡ್ಮಕ್ಳ ಜಾತಿನ ಯಾವತ್ತೂ ನಂಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಶನು ನಿಧಾನಕ್ಕೆ ಆಂಟಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಏನ್ ಹೇಳು ಮಗ್ಳೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಶನ್ ಹೇಳ್ತಿರ್ತಾಳೆ, ಆಂಟಿ ನಿಮ್ ಹತ್ರ ನಾನು ಏನೋ ಒಂದು ಕೇಳ್ಬೇಕು, ಕೇಳಲಾ ಅಂತ ಕೇಳ್ತಿರ್ತಾಳ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಯಶನ್ ಅವ್ರ ಚಿಕ್ಕಪ್ಪನ ಮನೆಗೆ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯಶನ್ ಅವ್ರ ಚಿಕ್ಕಪ್ಪ ಫುಲ್ ಸಿಗರೇಟ್ ಸೇರ್ತಿರ್ತಾರೆ, ಯಾಕಂದ್ರೆ ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವರು ಹೀರೋಗೆ ಹೇಳ್ತಿರ್ತಾರೆ, ನೋಡು ನಾನು ನಿಂಗೆ ಮುಂಚೆನೆ ಹೇಳ್ಬಿಡ್ತೀನಿ, ಮದ್ವೆದು ಯಾವ ಖರ್ಚು ಕೂಡ ನಾನು ಮಾಡಲ್ಲ, ಅಷ್ಟೇ ಅಲ್ಲ ಒಂದು ಬೆಳ್ಳಿ ಸ್ಪೂನ್ ಕೂಡ ನನ್ನ ಕೈಲಿ ಕೊಡಕ್ಕಾಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಅವಳನ್ನ ಖುಷಿಯಾಗಿ ನೋಡ್ಕೊಳಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಯಶನ್ ಚಿಕ್ಕಪ್ಪ ಹೇಳ್ತಿರ್ತಾರೆ, ಇದನ್ನ ನೀನ್ ಹೇಳ್ತಿದ್ಯಾ, ನಿಮ್ ಫ್ಯಾಮಿಲಿಯವರು ಅವಳನ್ನ ಒಪ್ಕೋತಾರ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯಶನ್ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಮ್ ಅಜ್ಜಿ ಬಂದು ಹೋಜಾ ಅಲ್ವಾ, ಈ ದೆವ್ವಗಳು ಬಿಡ್ಸೋದು ಅಂತದಿಂತದ್ನೆಲ್ಲ ಮಾಡ್ತಾರ ಅಲ್ವಾ ನಿಮ್ ಅಜ್ಜಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯಶನ್ ಅವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಮ್ ಅಜ್ಜಿ ಹೇಳ್ತಿದ್ರು ಯಶನ್ ಮೇಲೆ ಸತ್ತಿರೋ ಅವ್ರ ಅಮ್ಮಂದ್ ಆತ್ಮದ ಶಕ್ತಿ ಇದೆ ಅಂತ. ಅದಕ್ಕೆ ಯಶನ್ ಅವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ, ಈ ಜಿಜು ಐಲ್ಯಾಂಡ್ ಅಲ್ಲಿ ನಾವು ಸಮುದ್ರನ ದೇವ್ರು ಅಂತ ಪಾಲಿಸ್ತೀವಿ, ಮತ್ತೆ ಅದು ಅಲ್ದಲೆ ನಿಮ್ ಅಜ್ಜಿ ಸಮುದ್ರನ ಪೂಜೆ ಮಾಡ್ತಾರೆ, ಯಾರು ಕೂಡ ಈ ಐಲ್ಯಾಂಡ್ ಅಲ್ಲಿ ಅವ್ರ ಮಾತಿಗೆ ವಿರುದ್ಧ ಕಟ್ಕೊಳ್ಳಲ್ಲ, ಅವ್ರ ಮಾತನ್ನ ಎಲ್ಲರೂ ನಂಬ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯಶನ್ ಯಾವಾಗ್ಲೂ ನನ್ ಜೊತೆ ಇರ್ತಾಳೆ, ನಮ್ಮ ಅಜ್ಜಿ ಜೊತೆ ಅಲ್ಲ, ಏನೇ ತೊಂದ್ರೆ ಬಂದ್ರು ನಾನು ಅವಳನ್ನ ಕಾಪಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯಶನ್ ಅವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಒಂದ್ ವಿಷಯ ಹೇಳು, ನೀನು ಎಲ್ಲಿರ್ತೀಯ, ನಿನ್ನ ಹತ್ರ ಸ್ವಂತ ಮನೆ ಏನಾದ್ರು ಇದೆಯಾ, ನಿನ್ನ ಹತ್ರ ಬೇರೆ ಪ್ರಾಪರ್ಟಿ ಇದೆಯಾ, ನೀನ್ ನಿಮ್ಮ ಅಜ್ಜಿ ಮನೇಲೆ ತಾನೇ ಇರ್ತೀಯ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಶನು ಬಾಗ್ಲು ತಕೊಂಡ್ ಆಚೆ ಬಂದು ಹೀರೋನ ಕೇಳ್ತಿರ್ತಾಳೆ, ಯಾಕೆ ಈ ತರ ಎಲ್ಲ ಮಾಡ್ತೀನಿ, ನಿನ್ ಕಣ್ಣಿಗೆ ನಾನೇನಾದ್ರೂ ಕೊಳ್ತೋಗಿರೋ ಮೀನ್ ತರ ಕಾಣಿಸ್ತಿದ್ದೀನ, ಕಮ್ಮಿ ದುಡ್ಡನ್ನ ಕೊಟ್ಬಿಟ್ಟು ನನ್ನ ಖರೀದಿ ಮಾಡಕ್ಕೆ ಅಂತೆಲ್ಲ ಕೇಳ್ತಿರ್ತಾಳೆ.
ಇಲ್ಲಿ ಹೀರೋ ಯೇಸುನ ನೋಡ್ಬಿಟ್ಟು ಯೇಸುನು ಚಿಕ್ಕಪ್ಪನ ಕೇಳ್ತಿರ್ತಾರೆ, ಯೇಸುನ ನೀವು ಗೋಡನ್ ಅಲ್ಲಿ ಕೂಡಾಕಿದ್ದೀರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಾನು ಎಲ್ಲಾದ್ರೂ ಇರ್ತೀನಿ, ನಿನ್ಗೆ ಯಾಕದು ಅಂತ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನಂತೂ ನಿನ್ನ ಮದ್ವೆ ಆಗೋಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಯೇಸುನ್ ಕಡೆ ತಿರುಗ್ಬಿಟ್ಟು ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾಕೆ ನಿನ್ಗೆ ನನ್ ಮೇಲೆ ಡೌಟ? ನನ್ನನ್ನ ಯಾರು ಮದ್ವೆ ಆಗಲ್ಲ ಅಂತಾನ? ನೋಡ್ತಾ ಇರೋ, ನಾನು ನಿನಗಿಂತ ಓದಿರೋನ್ನ ಮತ್ತೆ ನಿನ್ಗಿಂತ ಜಾಸ್ತಿ ಶ್ರೀಮಂತರು ಇರೋನ್ನ ಚೆನ್ನಾಗಿರೋ ಕಡೆ ಮದ್ವೆ ಆಗಿ ತೋರಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ ಚಿಕ್ಕಪ್ಪ ಬೈತಿರ್ತಾರೆ, ಬೇಡದೇ ಇರೋ ಆಟಿಟ್ಯೂಡ್ ನ ಇಲ್ಲಿ ತೋರಿಸ್ಬೇಡ, ನಿನ್ನ ಯಾರು ಮದ್ವೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಇಲ್ಲ ನಾನು ಮದ್ವೆ ಆಗಿ ತೋರಿಸ್ತೀನಿ, ಇವನ್ನ ಮದ್ವೆ ಆಗಕ್ಕಿಂತ ಮುಂಚೆ ನಾನ್ ಸತ್ತೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಈ ಮಾತ್ನೆಲ್ಲ ಕೇಳಿ ಹೀರೋ ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಯೇಸುನ್ ಇಷ್ಟೆಲ್ಲ ಹೇಳದ್ಮೇಲೆ ಗೋರ್ಡನ್ದು ಬಾಗ್ಲಾಕೋಗ್ಬಿಡ್ತಾಳೆ. ಇಲ್ಲಿ ಯೇಸುನ್ ಈ ತರ ಆಟಿಟ್ಯೂಡ್ ತೋರಿಸಿರೋದಕ್ಕೆ ಯೇಸುನವ್ರ ಚಿಕ್ಕಪ್ಪಂಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಯಪ್ಪ ದೇವ್ರೆ ಅಂತ ಅವರು ಸುಮ್ನೆ ಕುತ್ಕೋಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಒಂದು ಕಾಫಿ ಶಾಪ್ ನ ತೋರಿಸ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನ್ ಒಂದು ಬ್ಲೈಂಡ್ ಡೇಟಿಗೋಸ್ಕರ ಬಂದಿರ್ತಾಳೆ. ಆ ಬ್ಲೈಂಡ್ ಡೇಟಿಗೆ ಬಂದಿರೋ ಹುಡುಗ 2 ಕಾಫಿ ಕೊಡಿ ಇಲ್ಲಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಆರ್ಡರ್ ಮಾಡಿದ್ಮೇಲೆ ಯೇಸುನ್ನ ಕೇಳ್ತಿರ್ತಾನೆ, ನಾನ್ ಕೇಳ್ಪಟ್ಟೆ ನೀನು ಚಿಕ್ಕವಳಿದ್ದಾಗ ನಿನ್ ತಂಗಿ ತಮ್ಮನ್ನ ನೀನ್ ಒಬ್ಳೆ ನೋಡ್ಕೋತಿದ್ದೆ ಹೌದಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಆ ಬ್ಲೈಂಡ್ ಡೇಟಿಗೆ ಬಂದಿರೋ ವ್ಯಕ್ತಿ ಹೇಳ್ತಿರ್ತಾನೆ, ಈ ವಿಷಯನ ಕೇಳಿದ್ಮೇಲೆ ನಾನು ಅನ್ಕೊಂಡೆ ಈ ಹುಡುಗಿನೇ ನನ್ಗೆ ಪರ್ಫೆಕ್ಟ್ ಅಂತ ಅನ್ಕೊಂಡೆ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಬ್ಲೈಂಡೆಡ್ ಬಾಯ್ ಏನಿರ್ತಾನೆ ಅವನು ಹಸಿ ಮೊಟ್ಟೆಗೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕೊಂಡು ಕುಡಿತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನ್ಗೆ ಈ ಬ್ಲೈಂಡ್ ಡೇಟ್ ಒಂದ್ ಚೂರು ಕೂಡ ಇಷ್ಟನೇ ಇರೋದಿಲ್ಲ. ಇಲ್ಲಿ ಆ ಬ್ಲೈಂಡ್ ಡೇಟಿಗೆ ಬಂದಿರೋ ಬಾಯ್ ಹೇಳ್ತಿರ್ತಾನೆ, ಮತ್ತೆ ನಾನು ಇನ್ನೊಂದ್ ವಿಷಯನ ಕೇಳ್ಪಟ್ಟೆ, ನೀನು ಸೋಲಲ್ಲಿರೋ ಹುಡುಗನ್ನೇ ಮದ್ವೆ ಆಗ್ಬೇಕು ಅಂತ ನೀನ್ ಡಿಮ್ಯಾಂಡ್ ಇದೆಯಂತೆ ಅಂತ ಎಲ್ಲ ಹೇಳ್ತಿರ್ತಾನೆ. ಇಲ್ಲಿ ಬ್ಲೈಂಡ್ ಡೇಟ್ ಅಲ್ಲಿ ಇರೋ ಹುಡುಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಹಿಂಗ್ ತಿಳ್ಕೊ, ನಾನು ಕೂಡ ಸೋಲಲ್ಲೇ ಇರೋದು ಅಂತ. ನಾನು ಇಂಡಿಪೆಂಡೆನ್ಸ್ ಎಲ್ಲ ಸಿಕ್ಕದ್ಮೇಲೆ ನಾನು ಓದೋದಕ್ಕೆ ಅಂತ ಅಬ್ರಾಡಿಗೆ ಹೋಗಿದ್ದೆ ಅಂತ ಹೇಳ್ತಿರ್ತಾನೆ. ಸೊ ನಾನು ತುಂಬಾ ಓದ್ಕೊಂಡಿದ್ದೀನಿ, ನಾನು ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ಇಲ್ಲಿಗೆ ಬಂದಿರ್ಲಿಲ್ಲ ಅಂದ್ರೆ ದೊಡ್ಡ ಪೊಲಿಟಿಕ್ಸ್ ಆಗಿರ್ತಿದ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಬ್ಲೈಂಡೆಡ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ ಮೊದ್ಲೇ ಮದ್ವೆಲಿ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವ್ನಿಗೆ ಆಲ್ರೆಡಿ ಒಂದು ಮದ್ವೆ ಆಗಿದೆ ಅಂತ. ಇಲ್ಲಿ ಅವನು ನನ್ ಮದ್ವೆ ಅಂತ ಹೇಳಿದ ತಕ್ಷಣ ಜೋರಾಗಿ ಟೇಬಲ್ ನ ಹೊಡಿತಿರ್ತಾನೆ. ಅಲ್ಲಿಟ್ಟಿರೋ ಸ್ಪೂನ್ ಕೆಳಗಡೆ ಬಿದೋಗಕ್ ಹೋಗ್ತಿರುತ್ತೆ. ಇಲ್ಲಿ ಸ್ಪೂನ್ ನ ಹಿಡ್ಕೋತಾಳೆ. ಇಲ್ಲಿ ಆ ಬ್ಲೈಂಡೆಡ್ ಬಾಯ್ ಇನ್ನೂ ಕಾಫಿ ಬಂದಿಲ್ಲ ಅಂತ ಕಿರ್ಚಾಡ್ತಿರ್ತಾನೆ. ಇಲ್ಲಿ ಯೇಸುನ ಸ್ಪೂನ್ ತಗೊಂಡು ಅವಳು ಕೊಟ್ಟಿರೋ ಅಂತ ಟೀದು ಏನಿರುತ್ತೆ ಅದನ್ನ ಅವಳು ಮಿಕ್ಸ್ ಮಾಡ್ತಿರ್ತಾಳೆ. ಆಗ ಅಲ್ಲಿ ಬ್ಲೈಂಡ್ ಡೇಟಿಗೆ ಬಾಯ್ ಇರ್ತಾನಲ್ಲ, ಅಲ್ಲಿ ಒಂದು ಶುಗರ್ದು ಬಾಕ್ಸ್ ಇಟ್ಟಿರ್ತಾರೆ. ಅದ್ರಲ್ಲಿ ಶುಗರ್ ಕ್ಯೂಬ್ ನ ಬಾಯ್ಗೆ ಹಾಕೊಳ್ತಾ ಹೇಳ್ತಿರ್ತಾನೆ, ನಾನು ನಿನ್ ಬಗ್ಗೆ ಸ್ವಲ್ಪ ರೂಮರ್ಸ್ ಗಳನ್ನ ಕೇಳ್ದೆ, ನಾನು ನಿನ್ನ ಕೆಟ್ಟವಳು ಅಂತ ಹೇಳ್ತಿಲ್ಲ. ಈ ಏಜ್ ಅಲ್ಲಿ ಪ್ರೀತಿ ಆಗೋದಲ್ಲ ಕಾಮನ್. ತುಂಬಾ ಜನ ನನ್ ಕಿವಿ ತುಂಬಬೇಕು ಅಂತ ಅಂದ್ರು, ಆದ್ರೂ ಕೂಡ ನಾನು ಅಷ್ಟು ಸುಲಭವಾಗಿ ಯಾರನ್ನೋ ಅಷ್ಟು ಡೌಟ್ ಪಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾನೆ. ಬ್ಲೈಂಡೆಡ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಇಡೀ ಪ್ರಪಂಚನೇ ಸುತ್ತಿದ್ದೀನಿ, ನಿಂದು ಇದೊಂದೇ ಒಂದ್ ಚಕ್ಕರು ನನ್ಗೆ ಏನೋ ತರ ಅನ್ನಿಸ್ತಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಬ್ಲೈಂಡೆಡ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ನ ಯೋಚನೆಗಳು ಅಷ್ಟು ಹಳೆ ಕಾಲದಾಗಿಲ್ಲ, ನಾನು ನಿನ್ಗೆ ಯಾವ್ದೇ ತರ ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕೋದಿಲ್ಲ, ನಾನು ನಿನ್ನನ್ನ ಯಾವತ್ತೂ ಬ್ಲೈಮ್ ಮಾಡಲ್ಲ, ಮತ್ತೆ ಆ ವಿಷಯದ ಬಗ್ಗೆ ನಿನ್ಗೆ ಬೈಯೋದು ಆ ತರ ಎಲ್ಲ ಏನು ಮಾಡಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇಬ್ರು ಎಕ್ಸ್ಪೀರಿಯನ್ಸ್ ಇರೋರು ಮದ್ವೆ ಆದ್ರೆ ಒಳ್ಳೇದೇ, ನಿನ್ಗೆ ಇವಾಗ ಎಕ್ಸ್ಪೀರಿಯನ್ಸ್ ಏನೂ ಇರ್ಲಿಲ್ಲ ಅಂದ್ರೆ ಎಲ್ಲಾನು ಹೊಸದಾಗಿ ನಾನೇ ನಿನ್ಗೆ ಹೇಳ್ಕೊಡ್ಬೇಕಾಗಿತ್ತು, ಆಗ ನಂಗೆ ತುಂಬಾ ತಲೆ ಕೆಟ್ಟು ಹೋಗ್ತಿತ್ತು ಅಂತೆಲ್ಲ ಹೇಳ್ತಿರ್ತಾನೆ. ಅಷ್ಟೇ ಅಲ್ದಲೆ ಟೈಮ್ ಕೂಡ ತುಂಬಾ ವೇಸ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅವನು ಮತ್ತೆ ಶುಗರ್ ಕ್ಯೂಬ್ ನ ಬಾಯ್ಗೆ ಹಾಕೊಳ್ತಾ ಹೇಳ್ತಿರ್ತಾನೆ, ಟೀ ಕುಡಿಯಲ್ವಾ ನೀನು, ಕುಡಿ ಆರೋಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆ ಟೀ ಕಂಪ್ಲೀಟ್ ಆಗಿ 50 ವಾನ್ಸ್ದು ಅಂತ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಮತ್ತೆ ಯೇಸುನವ್ರ ಚಿಕ್ಕಮ್ಮ ಆಚೆ ನಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ, ಏನಾಯ್ತು, ಅವನು ಆಲ್ರೆಡಿ ಮದ್ವೆ ಆಗಿದ್ರೆ ಅವನ ಹತ್ರ 1-2 ಅಲ್ಲ ತುಂಬಾ ದೋಣಿಗಳಿದೆ, ಇಲ್ಲಿಂದ ಎಲ್ಲಿಗೆ ಆಚೆ ಹೋಗ್ಬೇಕು ಅಂದ್ರೆ ಅವ್ನ್ ದೋಣಿಲೇ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಚಿಕ್ಕಮ್ಮ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ಗೆ ಮುಂದೆ ಕೂಡ ಓದ್ಬೇಕು ಅಂತ ಆಸೆ ಇದೆ ಅಲ್ವಾ, ಅವರು ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ, ನಿನ್ ಮುಂದೆ ಓದೋದಕ್ಕೆ ಎಷ್ಟೇ ಖರ್ಚಾದ್ರೂ ಕೂಡ ಎಲ್ಲಾನು ಅವರೇ ನೋಡ್ಕೋತಾರಂತೆ ಅಂತೆಲ್ಲ ಹೇಳ್ತಿರ್ತಾರೆ. ಯೇಸುನವ್ರ ಚಿಕ್ಕಮ್ಮ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನ್ ಏನಾದ್ರೂ ಚೆನ್ನಾಗಿ ಓದಿ ಬುಕ್ ಪಬ್ಲಿಷ್ ಮಾಡಿದ್ರೆ ಅದು ಕೂಡ ಅವನೇ ದುಡ್ಡು ಕೊಟ್ರು ಕೊಡ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಚಿಕ್ಕಮ್ಮ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆದ್ರೆ ಅವನ್ಗೆ ಆಲ್ರೆಡಿ 2 ಮಕ್ಳಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಅವರು ನಿಧಾನಕ್ಕೆ ಹೇಳ್ತಿರ್ತಾರೆ, ಒಳ್ಳೇದಾಯ್ತು 3 ಮಕ್ಳು ಇಲ್ದೇ ಇರೋದು ಅಂತ ಹೇಳ್ಬಿಟ್ಟು ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ನಾನು ಹಣೆ ಬರದಲ್ಲಿ ಬರೀ ನಾನು ಮನೆ ಕೆಲ್ಸದೊಳಗಿರ್ಬೇಕು ಅನ್ನೋದೇ ಇದೆ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಮ್ಮ ಅವ್ರಿಗೆ ಅವರೇ ಹೇಳ್ಕೊತಿರ್ತಾರೆ, ಇದೇನಿದು ದರಿದ್ರದ ಮಳೆ, ಯಾಕೆ ನಿಲ್ತಾನೆ ಇಲ್ವಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ಮೇಲ್ ನೋಡ್ತಾ, ಮೋಸ್ಟ್ಲಿ ನಮ್ಮ ಅಮ್ಮ ಅಳ್ತಾ ಇರ್ಬೋದು, ನಾನು ಈ ಪರಿಸ್ಥಿತಿ ನೋಡಿ ಅಂತ ಹೇಳ್ತಿರ್ತಾಳೆ. ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ ಪರಿಸ್ಥಿತಿ ನೋಡಿ ತುಂಬಾ ದುಃಖ ಆಗ್ತಿರ್ಬೋದು ಅವ್ರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳು ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಟ್ಟಿರ್ತಾಳೆ, ಅವಳಿಗೂ ಅಳು ಬರ್ತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಕ್ವಾಂಗ್ರೆ ಅವ್ರದ್ದು ಸಮಾಧಿನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ.
ಈಗ ಸೀನು ಶಿಫ್ಟ್ ಆಗಿ ಹೀರೋ ಅವ್ರ ಮನೆನ ತೋರಿಸ್ತಾರೆ. ಇಲ್ಲಿ ಹೀರೋ ತಾಯಿ ಮತ್ತೆ ಹೀರೋ ಅವ್ರ ಅಜ್ಜಿ ಕುತ್ಕೊಂಡು ತಿಂತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಸ್ಕೂಬಾ ಡೈವಿಂಗ್ ಲೇಡಿಗಳು ಏನಿರ್ತಾರೆ ಅವರೆಲ್ಲ ಬಂದಿರ್ತಾರೆ. ಇಲ್ಲಿ ಚಾಂಗ್ಚೋ ಅವರು ಬಂದಿದ ತಕ್ಷಣ ಅವ್ರ ಕೈಯಲ್ಲಿರೋ ಬಾಸ್ಕೆಟ್ ನ ಕೆಳಗಡೆ ಬಿಸಾಕ್ಬಿಟ್ಟು ಹೇಳ್ತಿರ್ತಾರೆ, ನನ್ ಶಾಪ ಯಾವಾಗ್ಲೂ ನಿಂಗೆ ತಟ್ಟುತ್ತೆ. ಇಲ್ಲಿ ಚಾಂಗ್ಚೋ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇನ್ನು ಬದುಕಿ ಬಾಳ್ಬೇಕಾಗಿರೋ ಹುಡುಗಿ ಜೀವನ ಹಾಳ್ ಮಾಡ್ಬಿಟ್ಟಲ್ಲ ನೀನು, ಅಷ್ಟು ಅಲ್ದೆಲ್ಲ ಆರಾಮಾಗಿ ಕುತ್ಕೊಂಡು ಇಲ್ಲಿ ಚೆನ್ನಾಗಿ ತಿಂತಿದ್ಯಾ ನೀನು ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿದ್ದಾರೆ, ನಿಂಗೆ ಅಷ್ಟೊಂದೇನಾದ್ರೂ ಬೇಜಾರಾಗ್ತಿದ್ರೆ ನಿನ್ ಮಗನ್ನೇ ಕೊಟ್ಟು ಅವಳಿಗೆ ಮದ್ವೆ ಮಾಡು ಅಂತ. ಇಲ್ಲೇ ಅದಕ್ಕೆ ಡುಮ್ ಹೋಗಿರೋ ಆಂಟಿ ಹೇಳ್ತಿರ್ತಾರೆ, ಅವಳೀಗ ಬೇರೆ ಯಾರನ್ನ ಮದ್ವೆ ಆಗಕ್ಕೆ ಹೋಗಿದ್ದಾರೆ, ಎರಡ್ ಫ್ಯಾಮಿಲಿನ ಸೇರ್ಕೊಂಡು ಆ ಹುಡುಗಿ ಜೀವನ ಹಾಳ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಿರ್ತಾರೆ. ಡುಮ್ ಹೋಗಿರೋ ಆಂಟಿ ಪಕ್ಕದಲ್ಲಿ ಇನ್ನೊಬ್ರು ಅಜ್ಜಿ ನಿಂತಿರ್ತಾರೆ. ಇಲ್ಲಿ ಅವರು ಹೀರೋ ಅವ್ರ ಅಜ್ಜಿಗೆ ಹೇಳ್ತಿರ್ತಾರೆ, ನೀನು ಈ ಊರಿನ ಓಜ ಆಗಿರ್ಬೋದು, ಆದ್ರೆ ಒಂದು ಹುಡುಗಿ ಜೀವನ ಹಾಳ್ ಮಾಡಕ್ಕೆ ನಿಂಗೆ ಯಾವ್ದೇ ತರ ರೈಟ್ಸ್ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಏನಾದ್ರೂ ಬೇರೆಯವ್ರನ್ನ ಮದ್ವೆ ಆದ್ರೆ ನಾನಂತ ಸಮುದ್ರ ದೇವತೆನ ಪೂಜೆ ಮಾಡೋದನ್ನೇ ಬಿಟ್ಬಿಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಹೀರೋ ಕೂಡ ಆಚೆಯಿಂದ ಎಲ್ಲೋ ಒಳಿಕೆ ನಡ್ಕೊ ಬರ್ತಿರ್ತಾನೆ. ಈ ಮಾತನ್ನ ಹೀರೋ ಕೂಡ ಕೇಳಿಸ್ಕೊತಾನೆ. ಇಲ್ಲಿ ಆ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ದೇವ್ರು ಕೂಡ ಪ್ರೀತಿ ಮಾಡೋರ್ಗೆ ಸಪೋರ್ಟ್ ಮಾಡೋದು ಕಿವಿ ಕೊಟ್ಟು ಕೇಳಿಸ್ಕೊ ಅಂತ. ಇಲ್ಲಿ ಹೀರೋ ಇದನ್ನೆಲ್ಲ ಕೇಳಿಸ್ಕೊಬಿಡ್ತಾನೆ ಅಂತ ಹೀರೋ ತಾಯಿ ಬಾಯಿ ಮುಚ್ಚು ಅಂತ ಸದ್ ಮಾಡ್ತಿರ್ತಾರೆ. ಆದ್ರೂ ಆ ಅಜ್ಜಿ ಮಾತಾಡ್ತಿರೋದಿಕ್ಕೆ ಇಲ್ಲಿ ಹೀರೋ ತಾಯಿ ಜೋರಾಗಿ ಕಿರ್ಸ್ಕೊತಿರ್ತಾರೆ, ಬಾಯಿ ಮುಚ್ಚು ನೀನು ಅಂತ. ಇಲ್ಲಿ ಹೀರೋ ತಾಯಿ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಹೀರೋಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ಕೇಳ್ತಿರ್ತಾನೆ, ಏಸುನ್ಗೆ ಬೇರೆ ಮದ್ವೆ ಆಗ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಸೊ ಇಲ್ಲಿಗೆ ನಾನು ಥರ್ಡ್ ಎಪಿಸೋಡ್ ಫಸ್ಟ್ ಪಾರ್ಟ್ ನ ಎಂಡ್ ಮಾಡ್ತಿದ್ದೀನಿ. ಸೆಕೆಂಡ್ ಪಾರ್ಟಿಗೋಸ್ಕರ ವೇಟ್ ಮಾಡ್ತೀರಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾನು ಯಾವಾಗೆಲ್ಲ ಹೊಸ ವಿಡಿಯೋನ ಹಾಕ್ತೀನೋ ಆಗ ನಿಮ್ಗೆ ಪಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಸೊ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ವಿಷಯ, ತುಂಬಾ ಜನ ಬೇರೆ ಡ್ರಾಮಾಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಆದ್ರೆ ಈಗ ಪ್ರೆಸೆಂಟ್ ಅಲ್ಲಿ ನಾನು ವೆನ್ ಲೈಫ್ ಗಿವ್ ಯು ಟ್ಯಾಂಜರೀಸ್ ಮತ್ತೆ ಚೈನೀಸ್ ಡ್ರಾಮಾ ದ ಲವ್ ಇಸ್ ಸ್ವೀಟ್ ಎರಡು ಡ್ರಾಮಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಯಾವ್ದೇ ಒಂದು ಡ್ರಾಮಾ ಕಂಪ್ಲೀಟ್ ಆದ್ರೆ ನಿಮ್ ರೆಕಮೆಂಡೇಶನ್ ಅಲ್ಲಿ ಒಂದು ಡ್ರಾಮಾನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದಷ್ಟು ಬೇಗ ಇನ್ನೊಂದು ಎಕ್ಸ್ಪ್ಲನೇಷನ್ ವಿಡಿಯೋ ಜೊತೆಗೆ ನಿಮ್ ಜೊತೆ ಸೇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.